ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 22, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಶಕ್ತಿಶಾಲಿತನ ಮತ್ತು ದೃಢ ಸಂಕಲ್ಪದೊಂದಿಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನವರಾತ್ರಿಯ ಪ್ರಥಮ ದಿನದ ಚಂದ್ರ ಪ್ರಭಾವವು ನಿಮ್ಮ ಚಿಂತನೆಗಳಲ್ಲಿ ಆಧ್ಯಾತ್ಮಿಕ ತವಕವನ್ನು ಹೆಚ್ಚಿಸುತ್ತದೆ. ನಿಮ್ಮ ಉತ್ಸಾಹದ ಜೊತೆಗೆ ಧೈರ್ಯವೂ ಕಾರ್ಯಗಳಲ್ಲಿ ನೆರವಾಗಲಿದೆ. ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು, ಹಳೆಯ ಯೋಜನೆಗಳನ್ನು ಮುಂದಕ್ಕೆ ಒಯ್ಯಲು ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳಲು ಇದು ಉತ್ತಮ ದಿನ. ಸೋಮವಾರದ ಚಂದ್ರನ ಶಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವಂತೆಯೂ ಕೆಲವು ಸಂದರ್ಭಗಳಲ್ಲಿ ಭಾವನಾತ್ಮಕ ತಾರತಮ್ಯ ತರುವಂತೆಯೂ ಇರಬಹುದು. ಆದ್ದರಿಂದ ಸಮತೋಲನ ಕಾಪಾಡಿಕೊಳ್ಳಿ. ಹೊಸ ಜನರ ಪರಿಚಯ, ಭವಿಷ್ಯದ ಪ್ರಯೋಜನಕಾರಿ ಸಂಬಂಧಗಳು ಮತ್ತು ಉನ್ನತ ಮಟ್ಟದ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ತುರ್ತುತನ ತಪ್ಪಿಸಿ ವಿವೇಕದಿಂದ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಚುರುಕುತನ, ಪ್ರಾಮಾಣಿಕತೆ ಮತ್ತು ಧೈರ್ಯವು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ನಿಮಗೆ ಹೊಸ ಕಾರ್ಯಭಾರ ಅಥವಾ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ. ಇದು ನಿಮ್ಮ ಪ್ರಗತಿಗೆ ದಾರಿ ಮಾಡಿಕೊಡಲಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಈ ದಿನ ಸಂದರ್ಶನಗಳಲ್ಲಿ ಉತ್ತಮವಾಗಿ ತೋರಿಸಿಕೊಳ್ಳಲು ಅವಕಾಶವನ್ನು ಪಡೆಯಬಹುದು. ಆದರೆ ಸ್ಪರ್ಧೆಯ ವಾತಾವರಣದಲ್ಲಿ ಸಮಾಧಾನ ಹಾಗೂ ವಿವೇಕವನ್ನು ಕಾಪಾಡಿಕೊಳ್ಳಿ. ಉದ್ಯಮಿಗಳಿಗಾಗಿ ಇದು ಹೊಸ ವ್ಯವಹಾರ ಯೋಜನೆಗಳನ್ನು ರೂಪಿಸಲು, ಹಳೆಯ ವ್ಯವಹಾರ ಬಾಕಿ ಹಣವನ್ನು ವಾಪಸ್ ಪಡೆಯಲು ಹಾಗೂ ಮಾರುಕಟ್ಟೆಯ ಚಟುವಟಿಕೆಗಳನ್ನು ಪರಿಶೀಲಿಸಲು ಸೂಕ್ತ ದಿನವಾಗಿದೆ. ಹೊಸ ಪಾಲುದಾರಿಕೆಗಳ ಬಗ್ಗೆ ಚಿಂತನೆ ನಡೆಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ದಿನ ಸರಾಸರಿ ಫಲಿತಾಂಶ ನೀಡುವಂತಿದೆ. ನವರಾತ್ರಿಯ ಆರಂಭವಾಗಿರುವುದರಿಂದ ದೇವಿಗೆ ಅರ್ಪಣೆ, ಪೂಜೆ ಹಾಗೂ ಕುಟುಂಬ ಸಂಬಂಧಿತ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು. ಕೆಲವು ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ಹಳೆಯ ಹೂಡಿಕೆಗಳು ಲಾಭ ನೀಡುವ ಸಾಧ್ಯತೆ ಇದೆ. ಆದರೆ ಇಂದಿನ ದಿನ ಹೊಸ ಹೂಡಿಕೆಗಳಲ್ಲಿ ತುರ್ತು ತೀರ್ಮಾನ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಸಾಲ ಅಥವಾ ಜಾಮೀನಿಗೆ ಕೈ ಹಾಕಬೇಡಿ. ಹಿರಿಯರ ಸಲಹೆಯಂತೆ ಹಣಕಾಸನ್ನು ನಿರ್ವಹಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಶಕ್ತಿ ಹೆಚ್ಚು ಇದ್ದರೂ ಚಿಕ್ಕ ಪುಟ್ಟ ತಲೆನೋವು, ಕಣ್ಣು ನೋವು ಅಥವಾ ರಕ್ತದ ಒತ್ತಡದ ಅಸ್ಥಿರತೆ ಕಾಣಿಸಿಕೊಳ್ಳಬಹುದು. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸು ಕೆಲವೆಡೆ ಅಶಾಂತಿಯಾಗಬಹುದು. ಇದನ್ನು ಶಮನಗೊಳಿಸಲು ಧ್ಯಾನ, ಜಪ ಹಾಗೂ ಸಾತ್ವಿಕ ಆಹಾರ ಸೇವನೆ ಸಹಕಾರಿ. ಹೆಚ್ಚು ಬಿಸಿಯ ತಿನಿಸುಗಳು ಹಾಗೂ ಎಣ್ಣೆಯ ಆಹಾರವನ್ನು ತಪ್ಪಿಸಿ. ಬೆಳಗಿನ ಜಾವ ಜಪ, ಪ್ರಾರ್ಥನೆ, ಶೀತಳ ನೀರಿನ ಸ್ನಾನ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿ ಮತ್ತು ಸಮಾಧಾನ ಹೆಚ್ಚುವ ದಿನ. ಪತಿ ಪತ್ನಿಯರ ನಡುವೆ ಆತ್ಮೀಯ ಸಂವಾದ, ಹೊಸ ನಿರ್ಧಾರಗಳು ಹಾಗೂ ಸಹಕಾರವು ಮನಸ್ಸಿಗೆ ಸಂತೋಷ ತರುತ್ತದೆ. ಮಕ್ಕಳ ಶಿಕ್ಷಣ, ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದು ಹಾಗೂ ಮನೆಯ ಹಿರಿಯರೊಂದಿಗೆ ಸಮಯ ಕಳೆಯುವುದು ವಿಶೇಷ ಸಂತೋಷ ನೀಡುತ್ತದೆ. ಕುಟುಂಬದವರ ಜೊತೆ ಊಟ, ಪೂಜೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನೆಮ್ಮದಿ ತರುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನ ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದೇವಿ ಶಕ್ತಿಯ ಆರಾಧನೆ ಮಾಡುವುದು ಅತ್ಯಂತ ಅಗತ್ಯ. ದುರ್ಗಾ ದೇವಿಗೆ ಕೆಂಪು ಹೂವಿನ ಅರ್ಚನೆ ಮಾಡಿ, ದೀಪ ಹಚ್ಚಿ ನವರಾತ್ರಿಯ ಕಲಶವನ್ನು ಸ್ಥಾಪಿಸಿ. ಓಂ ದುಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಾಲು, ಹಣ್ಣು ಅಥವಾ ಸಾತ್ವಿಕ ಆಹಾರವನ್ನು ದೇವಿಗೆ ಅರ್ಪಿಸಿ. ಕನ್ಯೆಯರಿಗೆ ಹಣ್ಣು ಅಥವಾ ಉಡುಗೆ ಕೊಡುವುದು ನವರಾತ್ರಿ ದಿನದಲ್ಲಿ ವಿಶೇಷ ಪುಣ್ಯ ಫಲ ತರುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಇಂದಿನ ದಿನದ ಶಕ್ತಿ, ಸೃಜನಶೀಲತೆ ಮತ್ತು ಆಧ್ಯಾತ್ಮಿಕ ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳಿಗೆ ದೃಢ ಸಂಕಲ್ಪ ತೋರಿಸಿ.
ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧೈರ್ಯ, ಶಕ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ. ಕೆಂಪು ಬಣ್ಣದ ಉಡುಪು ಅಥವಾ ಕೆಂಪು ಹೂವಿನ ಅರ್ಪಣೆ ದೇವಿಗೆ ಅತ್ಯಂತ ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪೂಜೆ, ವ್ಯಾಪಾರ ವ್ಯವಹಾರಗಳು ಹಾಗೂ ಮಹತ್ವದ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಮನಸ್ಸು ಶಾಂತಿಯಾಗಿದ್ದು ಶಕ್ತಿಯ ಮಟ್ಟವು ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಧೈರ್ಯ, ಶಾಂತತೆ ಮತ್ತು ಸ್ಥೈರ್ಯದಿಂದ ದಿನವನ್ನು ಕಳೆಯಲಿದ್ದಾರೆ. ನಿಮ್ಮ ಶ್ರಮ ಹಾಗೂ ತಾಳ್ಮೆ ಫಲ ನೀಡುವ ದಿನವಾಗಿದ್ದು, ಚಂದ್ರನ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆಗಳು, ಕುಟುಂಬದ ಜವಾಬ್ದಾರಿಗಳು ಹಾಗೂ ಆರ್ಥಿಕ ವಿಷಯಗಳಲ್ಲಿ ಸಮತೋಲನ ಸಾಧಿಸಲು ಸಾಧ್ಯವಾಗುತ್ತದೆ. ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದೇವಿ ಆರಾಧನೆ, ಹೊಸ ಆರಂಭಗಳು ಹಾಗೂ ಸಕಾರಾತ್ಮಕ ಚಿಂತನೆಗಳಿಗೆ ಇದು ಅತ್ಯಂತ ಶುಭಕರ ದಿನ. ಇಂದು ನೀವು ಕೈಗೊಂಡ ಕಾರ್ಯಗಳಲ್ಲಿ ಸ್ಥಿರತೆ ಮತ್ತು ಸ್ಪಷ್ಟತೆ ಕಾಣಿಸುತ್ತವೆ. ಶನಿ ಗುರುಗಳ ಸಮ್ಮಿಲನದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಗಂಭೀರವಾದ ಚಿಂತನೆಗಳು, ಯೋಜನೆಗಳು ಹಾಗೂ ಭವಿಷ್ಯದ ದೃಷ್ಟಿಕೋನ ಬೆಳೆಯುತ್ತದೆ. ಸುತ್ತಮುತ್ತಲಿನವರು ನಿಮ್ಮ ಸಮಾಧಾನಿತ ಸ್ವಭಾವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಹಳೆಯ ಕೆಲಸಗಳನ್ನು ಮುಕ್ತಾಯಿಸಲು, ಹೊಸ ವ್ಯವಹಾರಗಳಿಗೆ ನೆಲಹಾಸು ಮಾಡಲು ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳಲು ಇಂದು ಅತ್ಯುತ್ತಮ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಕರ್ಮನಿಷ್ಠೆ, ಪ್ರಾಮಾಣಿಕತೆ ಹಾಗೂ ನಿಯಮಬದ್ಧತೆ ಅಧಿಕಾರಿಗಳ ಗಮನ ಸೆಳೆಯುತ್ತದೆ. ಹಿರಿಯರಿಂದ ಮೆಚ್ಚುಗೆ ಹಾಗೂ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಹೊಸ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಬಹುದು. ಕೆಲವರಿಗೆ ಹುದ್ದೆ ಏರಿಕೆ ಅಥವಾ ವೇತನ ಹೆಚ್ಚಳದ ವಿಷಯಗಳು ಚರ್ಚೆಯಾಗುವ ದಿನ. ಆದರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಎಚ್ಚರಿಕೆ ಅಗತ್ಯ. ಕಚೇರಿ ರಾಜಕೀಯದಿಂದ ದೂರವಿದ್ದು ಕೇವಲ ನಿಮ್ಮ ಕಾರ್ಯದ ಮೇಲೆ ಕೇಂದ್ರೀಕೃತವಾಗಿರಿ. ವೃತ್ತಿ ಬದಲಾವಣೆ ಬಯಸುವವರಿಗೆ ಉತ್ತಮ ಸಂದರ್ಶನ ಅವಕಾಶಗಳು ಲಭಿಸಬಹುದು. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ. ಉದ್ಯಮಿಗಳಿಗೆ ಇದು ಹಣಕಾಸಿನ ಲೆಕ್ಕಪತ್ರಗಳನ್ನು ಸರಿಪಡಿಸಲು, ಬಾಕಿ ಬಿಲ್ಗಳನ್ನು ವಾಪಸ್ ಪಡೆಯಲು ಹಾಗೂ ಹೊಸ ವ್ಯವಹಾರ ಪಾಲುದಾರಿಕೆಗಳ ಬಗ್ಗೆ ಚಿಂತನೆ ಮಾಡಲು ಸೂಕ್ತ ದಿನವಾಗಿದೆ. ವಿದೇಶ ವ್ಯವಹಾರ ಸಂಬಂಧಗಳಲ್ಲಿಯೂ ಉತ್ತಮ ಬೆಳವಣಿಗೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಶಿಸ್ತು ಮತ್ತು ಯೋಜನೆ ಮುಖ್ಯ. ಕುಟುಂಬ, ಧಾರ್ಮಿಕ ಕಾರ್ಯಕ್ರಮ ಹಾಗೂ ನವರಾತ್ರಿ ಪೂಜಾ ಕಾರ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು. ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವ್ಯಯ ಅತ್ಯಂತ ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಜಾಣ್ಮೆಯ ನಿರ್ಧಾರಗಳಿಂದ ಲಾಭ ದೊರೆಯಬಹುದು. ಆದರೆ ಇಂದು ಹೊಸ ಹೂಡಿಕೆಗಳ ವಿಷಯದಲ್ಲಿ ತುರ್ತು ತೀರ್ಮಾನ ಕೈಗೊಳ್ಳುವುದು ಒಳಿತು ಅಲ್ಲ. ಹಿರಿಯರ ಸಲಹೆ, ಜ್ಞಾನಿಗಳ ಮಾರ್ಗದರ್ಶನ ಹಾಗೂ ಅನುಭವಿಗಳ ಸೂಚನೆ ಆರ್ಥಿಕ ನಿರ್ಧಾರಗಳಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಸಾಲ ಕೊಡುವುದು ಅಥವಾ ಪಡೆಯುವುದನ್ನು ಸಾಧ್ಯವಾದಷ್ಟು ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿಗತಿಗಳು ಉತ್ತಮವಾಗಿದ್ದರೂ ಹೊಟ್ಟೆಯ ತೊಂದರೆ, ಜೀರ್ಣಕ್ರಿಯೆ ಅಸ್ವಸ್ಥತೆ ಹಾಗೂ ಗಂಟಲು ಸಮಸ್ಯೆಗಳು ಕಾಣಿಸಬಹುದು. ಮಿತಾಹಾರ, ಸಾತ್ವಿಕ ಆಹಾರ ಹಾಗೂ ನೀರಿನ ಸೇವನೆ ಶ್ರೇಷ್ಠ. ಚಂದ್ರನ ಪ್ರಭಾವದಿಂದ ಕೆಲವರಿಗೆ ಮಾನಸಿಕ ಒತ್ತಡ, ಅಶಾಂತಿ ಅಥವಾ ಚಿಂತೆಯು ಕಾಣಿಸಬಹುದು. ಇದನ್ನು ಶಮನಗೊಳಿಸಲು ಧ್ಯಾನ, ಪ್ರಾಣಾಯಾಮ ಮತ್ತು ಮಂತ್ರಜಪ ಸಹಕಾರಿ. ಬೆಳಗಿನ ಜಾವದೇವಿ ಆರಾಧನೆ ಹಾಗೂ ಶೀತಳ ನೀರಿನ ಸ್ನಾನ ಆರೋಗ್ಯಕ್ಕೆ ಶುಭಕರ. ಬೆನ್ನು ನೋವು, ಸಂಧಿ ನೋವು ಅಥವಾ ದೇಹದ ಒತ್ತಡವನ್ನು ಕಡಿಮೆ ಮಾಡಲು ಎಣ್ಣೆ ಮಸಾಜ್, ಯೋಗಾಭ್ಯಾಸ ಉಪಯೋಗಿ. ರಾತ್ರಿ ಹೊತ್ತು ಹೆಚ್ಚು ಹೊತ್ತಿಗೆ ಜಾಗರಣೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷ ಹಾಗೂ ಸಮಾಧಾನದ ವಾತಾವರಣ ನಿರ್ಮಾಣವಾಗುತ್ತದೆ. ನವರಾತ್ರಿಯ ಪ್ರಾರಂಭವಾದುದರಿಂದ ಮನೆಯಲ್ಲಿಯೇ ಪೂಜೆ, ಹಬ್ಬದ ಸಂಭ್ರಮ ಮತ್ತು ಒಟ್ಟುಗೂಡುವಿಕೆ ಸಂಭವಿಸುತ್ತದೆ. ಇದರಿಂದ ಕುಟುಂಬ ಬಂಧ ಹೆಚ್ಚು ಬಲವಾಗುತ್ತದೆ. ಪತಿ ಪತ್ನಿಯರ ನಡುವೆ ಆತ್ಮೀಯ ಸಂವಾದ, ಭವಿಷ್ಯದ ಯೋಜನೆಗಳು ಹಾಗೂ ಸಹಕಾರದ ನಿರ್ಣಯಗಳು ಸಂತೋಷ ನೀಡುತ್ತದೆ. ಪ್ರೇಮಿಗಳಿಗಾಗಿ ಇದು ಪರಸ್ಪರ ಅರಿವು ಹೆಚ್ಚಿಸುವ, ಹೊಸ ನಿರ್ಧಾರ ಕೈಗೊಳ್ಳುವ ದಿನವಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಹಾಗೂ ಕುಟುಂಬದವರೊಂದಿಗೆ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಮನಸ್ಸಿಗೆ ತೃಪ್ತಿ ಮತ್ತು ಶಾಂತಿ ನೀಡುತ್ತದೆ. ವೀಕ್ಷಕರೇ, ನೀವು ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದೇವಿ ಶಕ್ತಿಯ ಆರಾಧನೆ ಮಾಡುವುದು ಅತ್ಯಂತ ಅವಶ್ಯಕ. ದೇವಿ ಶೈಲಪುತ್ರಿ ಆರಾಧನೆಯ ದಿನವಾಗಿರುವುದರಿಂದ ಕೆಂಪು ಹೂವು, ಅಕ್ಕಿ ಹಾಗೂ ನೈವೇದ್ಯ ಸಮರ್ಪಿಸಿ ಪೂಜಿಸಿರಿ. ಓಂ ದೇವ್ಯೈ ನಮಃ ಅಥವಾ ಓಂ ಶೈಲಪುತ್ರೈ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ದೇವಿಗೆ ದೀಪ ಹಚ್ಚಿ
ಬಾಳೆಹಣ್ಣು ಅಥವಾ ಹಾಲು ನೈವೇದ್ಯವಾಗಿ ಅರ್ಪಿಸಿ. ಕನ್ಯೆಯರಿಗೆ ಉಡುಗೊರೆ ಅಥವಾ ಆಹಾರ ನೀಡುವುದು ವಿಶೇಷ ಪುಣ್ಯ ಫಲ ತರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಯ, ಸಮತೋಲನ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಇದರಿಂದ ನಿಮಗೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿ ಸಾಧ್ಯ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಆರೋಗ್ಯ ಮತ್ತು ಸೃಜನಶೀಲತೆಯನ್ನು ತರುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಹೂವಿನ ಅರ್ಪಣೆ ದೇವಿಗೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ಚರ್ಚೆಗಳು ಮತ್ತು ಕುಟುಂಬ ನಿರ್ಧಾರಗಳು ಫಲಕಾರಿ. ಈ ಸಮಯದಲ್ಲಿ ಕೈಗೊಂಡ ಕಾರ್ಯ ಯಶಸ್ಸು ತರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಚತುರತೆ, ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ಮಾತನಾಡುವ ಕಲೆಗಳಿಂದ ಸುತ್ತಮುತ್ತಲಿನವರನ್ನು ಆಕರ್ಷಿಸುವ ದಿನವಾಗಿದೆ. ನವರಾತ್ರಿಯ ಪ್ರಥಮ ಸೋಮವಾರದ ಚಂದ್ರ ಪ್ರಭಾವವು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದಿನ ದಿನ ನೀವು ಹೊಸ ಯೋಜನೆಗಳ ಬಗ್ಗೆ ಚರ್ಚಿಸಲು, ಹೊಸ ಸಂಬಂಧಗಳನ್ನು ಬೆಳೆಸಲು ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಸೂಕ್ತವಾಗಿದೆ. ನಿಮ್ಮ ಕುಶಲತೆಯು ಹಾಗೂ ಮಾತನಾಡುವ ನಿಪುಣತೆಯು ಇಂದಿನ ದಿನವನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಒತ್ತಡದ ಪರಿಸ್ಥಿತಿಯಲ್ಲಿಯೂ ಸಮತೋಲನ ಸಾಧಿಸುವ ಸಾಮರ್ಥ್ಯವು ಇತರರ ಮೆಚ್ಚುಗೆಯನ್ನು ತರುತ್ತದೆ. ಆದಾಗ್ಯೂ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಎಚ್ಚರಿಕೆ ಅವಶ್ಯಕ. ಇಂದು ನೀವು ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮನಸ್ಸಿಗೆ ನೆಮ್ಮದಿ ಮತ್ತು ಶಕ್ತಿ ಪಡೆಯುತ್ತೀರಿ. ನವರಾತ್ರಿಯ ಮೊದಲ ದಿನದಲ್ಲಿ ದೇವಿ ಶಕ್ತಿಯನ್ನು ಸ್ಮರಿಸುವುದು ನಿಮ್ಮ ಉತ್ಸಾಹವನ್ನು ದ್ವಿಗುಣಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಮಿಥುನ ರಾಶಿಯವರು ತಮ್ಮ ಬುದ್ಧಿಶಕ್ತಿ ಮತ್ತು ನುಡಿಗಟ್ಟುಗಳ ಮೂಲಕ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ. ಹಿರಿಯರಿಂದ ಮೆಚ್ಚುಗೆ, ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಸಭೆಗಳು, ಚರ್ಚೆಗಳು, ಹೊಸ ಯೋಜನೆಗಳ ತಯಾರಿಗಳು ಯಶಸ್ವಿಯಾಗುವ ದಿನ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಉತ್ತಮ ಸಂದರ್ಶನ ಅವಕಾಶಗಳನ್ನು ಪಡೆಯಬಹುದು. ತಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಮೂಲಕ ಸ್ಪರ್ಧೆಯ ವಾತಾವರಣದಲ್ಲಿ ಯಶಸ್ಸು ಸಾಧಿಸಬಹುದು. ಉದ್ಯಮಿಗಳಿಗಾಗಿ ಇದು ಪಾಲುದಾರಿಕೆಗಳ ವಿಚಾರದಲ್ಲಿ ಚರ್ಚೆ ನಡೆಸಲು, ಮಾರುಕಟ್ಟೆಯ ಚಟುವಟಿಕೆಗಳನ್ನು ವಿಶ್ಲೇಷಿಸಲು ಹಾಗೂ ವ್ಯಾಪಾರದ ವಿಸ್ತರಣೆ ಯೋಚನೆ ಮಾಡಲು ಸೂಕ್ತ ದಿನವಾಗಿದೆ. ಆದರೆ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಕಾನೂನು ಹಾಗೂ ಲೆಕ್ಕಪತ್ರದ ವಿಚಾರಗಳನ್ನು ಸೂಕ್ತವಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸರಾಸರಿ ಫಲಿತಾಂಶ ನೀಡುವಂತಿದೆ. ನವರಾತ್ರಿಯ ಆರಂಭದಿಂದ ಧಾರ್ಮಿಕ, ಮನೆ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಖರ್ಚು ಹೆಚ್ಚಾಗಬಹುದು. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ವಾಹನ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ವಿಷಯದಲ್ಲಿ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಆದರೆ ಇಂದಿನ ದಿನ ಹೊಸ ಹೂಡಿಕೆಗಳು ಅಥವಾ ಸಾಲ ವ್ಯವಹಾರಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠವಲ್ಲ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ದೀರ್ಘಕಾಲಿಕ ಲಾಭ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸಾಮಾನ್ಯ ಫಲಿತಾಂಶ ನೀಡುತ್ತದೆ. ಅತಿಯಾದ ಒತ್ತಡ, ನಿದ್ರಾಹೀನತೆ, ತಲೆನೋವು, ಕಣ್ಣಿನ ಸಮಸ್ಯೆಗಳು ಕಾಡುವ ಸಾಧ್ಯತೆ ಇದೆ. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ತಾರತಮ್ಯವು ಉಂಟಾಗಬಹುದು. ಆದರೆ ಯೋಗ, ಧ್ಯಾನ, ಪ್ರಾಣಾಯಾಮ ಮತ್ತು ಬೆಳಗಿನ ಜಾವ ಪ್ರಾರ್ಥನೆಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಆಹಾರದಲ್ಲಿ ನಿಯಮ ಪಾಲನೆ, ನೀರಿನ ಸರಿಯಾದ ಸೇವನೆ ಹಾಗೂ ಅತಿಯಾದ ಕಾಫಿ ಅಥವಾ ಎಣ್ಣೆಯ ಆಹಾರವನ್ನು ತಪ್ಪಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶಾಂತ ಹಾಗೂ ಹರ್ಷದ ವಾತಾವರಣ ನಿರ್ಮಾಣವಾಗಬಹುದು. ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಕುಟುಂಬದವರಲ್ಲಿ ಒಗ್ಗಟ್ಟಿನ ಭಾವನೆ ಹೆಚ್ಚುತ್ತದೆ. ಪತಿ ಪತ್ನಿಯರ ನಡುವಿನ ಸಂಬಂಧದಲ್ಲಿ ಆತ್ಮೀಯತೆ ಹಾಗೂ ಸಹಕಾರ ಹೆಚ್ಚುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಹಿರಿಯರೊಂದಿಗೆ ಚರ್ಚೆ ಮಾಡುವುದು ನಿಮ್ಮ ಮನಸ್ಸಿಗೆ ಸಂತೋಷ ಹಾಗೂ ಪ್ರೇರಣೆ ನೀಡುತ್ತದೆ. ಮನೆಯಲ್ಲಿನ ಸಮಾಧಾನ ಹಾಗೂ ಧಾರ್ಮಿಕ ಕಾರ್ಯಗಳು ಇಂದಿನ ದಿನವನ್ನು ನೆನಪಿನ ದಿನವನ್ನಾಗಿಸುತ್ತವೆ. ವೀಕ್ಷಕರೇ, ನೀವು ನವರಾತ್ರಿಯ ಪ್ರಥಮ ದಿನವಾದುದರಿಂದ ದೇವಿ ಶಕ್ತಿಯ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ದುರ್ಗಾದೇವಿಗೆ ಕೆಂಪು ಹೂವು ಅರ್ಪಿಸಿ, ಗೀತೆಗಳನ್ನು ಪಠಿಸಿ ಹಾಗೂ ದೀಪ ಹಚ್ಚಿ ಪೂಜೆ ಮಾಡಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ವಿಶೇಷ ಫಲ ದೊರೆಯುತ್ತದೆ. ಕನ್ಯೆಯರಿಗೆ ಬಟ್ಟೆ, ಹಣ್ಣು ಅಥವಾ ಆಹಾರ ದಾನ ಮಾಡುವುದರಿಂದ ಪಾಪಕ್ಷಯ ಹಾಗೂ ಪುಣ್ಯ ಲಾಭ ಸಿಗುತ್ತದೆ. ಹಾಲು, ಸಾತ್ವಿಕ ಆಹಾರ ಮತ್ತು ಕೆಂಪು ಹೂವನ್ನು ದೇವಿಗೆ ಅರ್ಪಿಸುವುದು ಅತ್ಯಂತ ಶುಭಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಜ್ಞಾನ, ಚುರುಕುತನ ಮತ್ತು ಬದಲಾವಣೆಯ ಪ್ರತೀಕ.
ನಿಮ್ಮ ಚತುರತೆಯ ಮೂಲಕ ಈ ಸಂಖ್ಯೆಯ ಶಕ್ತಿ ಕಾರ್ಯಗಳಲ್ಲಿ ಯಶಸ್ಸು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಜ್ಞಾನ, ಶಾಂತಿ ಮತ್ತು ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ದೇವಿಗೆ ಅರ್ಪಿಸುವುದು ಶುಭ ಫಲದಾಯಕ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ವ್ಯಾಪಾರ, ಪೂಜೆ, ಹೊಸ ಯೋಜನೆಗಳ ಪ್ರಾರಂಭ ಅಥವಾ ಮಹತ್ವದ ನಿರ್ಧಾರಗಳಿಗೆ ಅನುಕೂಲಕರ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಹಾಗೂ ಮನಸ್ಸಿನ ನೆಮ್ಮದಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸಂವೇದನೆ, ಕರುಣೆ ಮತ್ತು ಕಾಳಜಿಯಿಂದ ತಮ್ಮ ದಿನವನ್ನು ಸಾಗಿಸುತ್ತಾರೆ. ನವರಾತ್ರಿಯ ಪ್ರಥಮ ದಿನವಾದುದರಿಂದ ದೇವಿ ಆರಾಧನೆ ನಿಮ್ಮ ಮನಸ್ಸಿಗೆ ಆಧ್ಯಾತ್ಮಿಕ ಶಕ್ತಿ ಹಾಗೂ ಶಾಂತಿಯನ್ನು ನೀಡುತ್ತದೆ. ಸೋಮವಾರದ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸಿನಲ್ಲಿ ಅಲೆಮಾಳಿಕೆ ತರಬಹುದಾದರೂ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಂಡರೆ ಆ ಅಶಾಂತಿಯನ್ನು ಸಮತೋಲನಗೊಳಿಸಬಹುದು. ಇನ್ನು ನೀವು ಕುಟುಂಬ, ಮನೆ ಮತ್ತು ಆಪ್ತ ಸಂಬಂಧಗಳ ವಿಷಯಗಳಲ್ಲಿ ಹೆಚ್ಚು ಸಮಯ ಕಳೆಯುವಿರಿ. ಮನೆಗೆ ಸಂಬಂಧಿಸಿದ ಕೆಲಸಗಳು, ಅಲಂಕರಣ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವ ದಿನವಾಗಿದೆ. ಹೊಸ ವಿಚಾರಗಳನ್ನು ಪ್ರಾರಂಭಿಸಲು ಮನಸ್ಸು ಚುರುಕಾಗಿರುತ್ತದೆ. ಆದರೆ ನಿರ್ಧಾರಗಳಲ್ಲಿ ಅತಿ ಭಾವನಾತ್ಮಕವಾಗದೆ ವಿವೇಕವನ್ನು ಬಳಕೆ ಮಾಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಸಹಕಾರ ಮನೋಭಾವ, ಸಹನಶೀಲತೆ ಹಾಗೂ ತಂಡದ ಜೊತೆ ಕೆಲಸ ಮಾಡುವ ಸಾಮರ್ಥ್ಯ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲಸದಲ್ಲಿ ಒತ್ತಡ ಇದ್ದರೂ ನೀವು ಅದನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ಹೊಸ ಕಾರ್ಯಭಾರಗಳು ಅಥವಾ ಜವಾಬ್ದಾರಿಗಳು ಬರಬಹುದಾದ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆಯನ್ನು ಯೋಚಿಸುತ್ತಿರುವವರು ಇಂದು ಮಾಹಿತಿ ಸಂಗ್ರಹಣೆ ಮತ್ತು ಸಂಭಾಷಣೆಗಳಲ್ಲಿ ತೊಡಗಿಕೊಳ್ಳಲು ಉತ್ತಮ ದಿನ. ಉದ್ಯಮಿಗಳಿಗಾಗಿ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಕುಟುಂಬ ಸದಸ್ಯರ ಸಹಕಾರ ಪಡೆಯಲು ಉತ್ತಮ ದಿನವಾಗಿದೆ. ಮನೆಯ ಆಧಾರದ ಉದ್ಯಮಗಳಿಗೆ ವಿಶೇಷ ಲಾಭ ದೊರೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ, ಎಚ್ಚರಿಕೆ ಮತ್ತು ಯೋಜಿತ ನಡೆ ಅತ್ಯಂತ ಅಗತ್ಯ. ಕುಟುಂಬ, ಮನೆ ಅಲಂಕರಣ, ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚುವರಿ ಖರ್ಚು ಕಾಣಬಹುದು. ಕೆಲವರಿಗೆ ಅನಿರೀಕ್ಷಿತವಾಗಿ ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಇಂದು ತುರ್ತು ತೀರ್ಮಾನ ತೆಗೆದುಕೊಳ್ಳಬೇಡಿ, ಆದರೆ ಹಳೆಯ ಹೂಡಿಕೆಗಳು ಲಾಭ ತರುವುದು ಸಾಧ್ಯ. ಕುಟುಂಬ ಸದಸ್ಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಣೆ ಮಾಡುವುದು ಉತ್ತಮ. ಸಾಲ ಕೊಡೋಣವೆಂಬ ಆಲೋಚನೆಯನ್ನು ತಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಚಂದ್ರನ ಪ್ರಭಾವದಿಂದ ಇಂದಿನ ದಿನ ದೇಹದಲ್ಲಿ ಅಲ್ಪ ಶಕ್ತಿಹೀನತೆ, ಅಜೀರ್ಣ, ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಣಿಸಬಹುದು. ಆಹಾರದಲ್ಲಿ ಮಿತವ್ಯಯದಿಂದಿರುವುದು ಮತ್ತು ತಾಜಾ ಆಹಾರ ಸೇವನೆ ಆರೋಗ್ಯಕ್ಕೆ ಉತ್ತಮ. ಹೆಚ್ಚು ಎಣ್ಣೆ, ಖಾರ ಮತ್ತು ಮಸಾಲೆ ತಿನಿಸುಗಳನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಅಶಾಂತಿ, ಭಾವನಾತ್ಮಕ ಒತ್ತಡ ಕಾಣಬಹುದು. ಇದನ್ನು ತಡೆಗಟ್ಟಲು ಬೆಳಗಿನ ಪ್ರಾರ್ಥನೆ, ದೇವಿ ಆರಾಧನೆ ಮತ್ತು ಧ್ಯಾನ ಸಹಕಾರಿ. ನೀರಿನಲ್ಲಿ ತೇಲುವ ಅಭ್ಯಾಸ, ಸ್ವಿಮ್ಮಿಂಗ್ ಅಥವಾ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತು ತಂಗುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಹೆಚ್ಚು ಭಾವನಾತ್ಮಕ ಸಮಾಗಮ, ಆತ್ಮೀಯ ಮಾತುಕತೆ ಹಾಗೂ ಕುಟುಂಬದವರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಪತಿ ಪತ್ನಿಯರ ನಡುವೆ ಸೌಹಾರ್ದತೆ, ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಮಕ್ಕಳ ಶಿಕ್ಷಣ, ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವುದು ಹಾಗೂ ಮನೆಯ ಹಿರಿಯರೊಂದಿಗೆ ಮಾತುಕತೆ ನಡೆಸುವುದು ಸಂತೋಷ ತರುತ್ತದೆ. ಕುಟುಂಬದ ಒಟ್ಟುಗೂಡುವಿಕೆ, ಹಬ್ಬದ ವಾತಾವರಣ ಮತ್ತು ದೇವಿಯ ಆರಾಧನೆ ಮನೆಯಲ್ಲಿ ನೆಮ್ಮದಿಯನ್ನು ತುಂಬುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನ ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದೇವಿ ಶಕ್ತಿಯ ಆರಾಧನೆ ಅತ್ಯಂತ ಅಗತ್ಯ. ದೇವಿ ಶೈಲಪುತ್ರಿಗೆ ಪೂಜೆ ಸಲ್ಲಿಸಿ ಹಾಲು, ಹಣ್ಣು ಮತ್ತು ಬಿಳಿ ಹೂವಿನ ಅರ್ಚನೆ ಮಾಡಿ. ಓಂ ದೇವ್ಯಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕನ್ಯೆಯರಿಗೆ ಸಾತ್ವಿಕ ಆಹಾರ, ಬಿಳಿ ಹೂವು ಅಥವಾ ಉಡುಗೆ ಕೊಡುವುದು ಪುಣ್ಯ ಫಲ ನೀಡುತ್ತದೆ. ಬಿಳಿ ಬಣ್ಣದ ಹೂವಿನ ಮಾಲೆ ಅರ್ಪಿಸುವುದು, ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಬರುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ, ಮೃದುಭಾವ ಹಾಗೂ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನದ ಆಧ್ಯಾತ್ಮಿಕ ಕಾರ್ಯಗಳಿಗೆ ಇದು ಅತ್ಯಂತ ಅನುಕೂಲಕರ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಪಾವಿತ್ರ್ಯ ಮತ್ತು ಸಮಾಧಾನವನ್ನು ಪ್ರತಿನಿಧಿಸುತ್ತದೆ. ಬಿಳಿ ಬಣ್ಣದ ಉಡುಪು, ಹೂವು ಅಥವಾ ಬಿಳಿ ವಸ್ತುಗಳಿಂದ ದೇವಿಯ ಆರಾಧನೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಪೂಜೆ, ಕುಟುಂಬ ನಿರ್ಧಾರಗಳು, ವ್ಯಾಪಾರ ವ್ಯವಹಾರಗಳು ಹಾಗೂ ಆರೋಗ್ಯ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗುತ್ತವೆ.
ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಶಕ್ತಿ ಹಾಗೂ ಭಾವನಾತ್ಮಕ ಸಮತೋಲನ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಪ್ರಭಾವಶೀಲತೆ ಮತ್ತು ನಾಯಕತ್ವದ ಗುಣಗಳಿಂದ ದಿನವನ್ನು ನಿರ್ವಹಿಸುವ ಸಾಧ್ಯತೆ ಇದೆ. ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದೇವಿ ಶಕ್ತಿಯ ಕೃಪೆ ನಿಮ್ಮ ಜೀವನದಲ್ಲಿ ಉತ್ಸಾಹ, ಧೈರ್ಯ ಹಾಗೂ ಯಶಸ್ಸಿನ ಮಾರ್ಗವನ್ನು ತೆರೆದಿಡುತ್ತದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಭಾವನಾತ್ಮಕ ಅಲೆಮಾಲೆಗಳು ಕಂಡರೂ ನಿಮ್ಮ ಆತ್ಮವಿಶ್ವಾಸ ಹಾಗೂ ಧೈರ್ಯದಿಂದ ಅವುಗಳನ್ನು ಸಮತೋಲನಗೊಳಿಸಬಹುದು. ಇಂದು ಹೊಸ ಕಾರ್ಯಗಳನ್ನು ಆರಂಭಿಸಲು, ಹಳೆಯ ವಿಷಯಗಳಲ್ಲಿ ತಿದ್ದುಪಡಿಗಳನ್ನು ಮಾಡಲು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಲು ಅನುಕೂಲಕರ ದಿನವಾಗಿದೆ. ಸುತ್ತಮುತ್ತಲಿನವರು ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ಶಕ್ತಿಯನ್ನು ಮೆಚ್ಚುತ್ತಾರೆ. ಸಮಾಜದಲ್ಲಿ ಗೌರವ ಹೆಚ್ಚುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ದೃಢ ನಿಲುವು ಮತ್ತು ಉತ್ಸಾಹವು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯ ಅಧಿಕಾರಿಗಳ ಕಣ್ಣಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆ. ಹೊಸ ಹೊಣೆಗಾರಿಕೆಗಳು ಅಥವಾ ವಿಶೇಷ ಕಾರ್ಯಭಾರ ನಿಮ್ಮತ್ತ ಬರಬಹುದು. ಇದರಿಂದ ನಿಮ್ಮ ಪ್ರಗತಿ ಸುಗಮವಾಗುತ್ತದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಈ ದಿನವು ಅವಕಾಶದ ದಾರಿಯನ್ನು ತೆರೆದುಕೊಳ್ಳುವ ದಿನ. ಸಂದರ್ಶನಗಳಲ್ಲಿ ನಿಮ್ಮ ಮಾತಿನ ಕೌಶಲ್ಯ, ಆತ್ಮವಿಶ್ವಾಸ ಹಾಗೂ ತಾಳ್ಮೆಯಿಂದ ಯಶಸ್ಸು ಸಾಧ್ಯ. ಉದ್ಯಮಿಗಳಿಗಾಗಿ ಇದು ಹೊಸ ವ್ಯವಹಾರ ಒಪ್ಪಂದಗಳನ್ನು ಮಾಡಲು, ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನ ಅಥವಾ ಸೇವೆಗೆ ಹೆಸರು ತರುವಂತೆ ಕೆಲಸ ಮಾಡಲು ಹಾಗೂ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಉತ್ತಮ ದಿನವಾಗಿದೆ. ಬಂಡವಾಳ ಹೂಡಿಕೆಯಲ್ಲಿ ಹಿರಿಯರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸ್ಥಿರತೆ ಹಾಗೂ ಸಮೃದ್ಧಿಯ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಅಪ್ರತೀಕ್ಷಿತವಾಗಿ ಹಣಕಾಸಿನ ಲಾಭ ದೊರೆಯಬಹುದು. ಆದಾಗ್ಯೂ ಕುಟುಂಬ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಹೆಚ್ಚು ವೆಚ್ಚವಾಗುವ ಸಾಧ್ಯತೆ ಇದೆ. ಖರ್ಚಿನಲ್ಲಿ ನಿಯಂತ್ರಣ ಕಾಪಾಡುವುದು ಅತ್ಯಂತ ಮುಖ್ಯ. ಹೊಸ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳಲ್ಲಿ ತುರ್ತು ತೀರ್ಮಾನ ತೆಗೆದುಕೊಳ್ಳಬೇಡಿ. ದೀರ್ಘಾವಧಿಯ ಯೋಜನೆಗಳಿಗೆ ಇಂದು ಚಿಂತನೆ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಉತ್ತಮವಾಗಿದ್ದರೂ ಅತಿಯಾದ ಕೆಲಸ ಅಥವಾ ಒತ್ತಡದಿಂದ ದೇಹದಲ್ಲಿ ದೌರ್ಬಲ್ಯ, ತಲೆನೋವು, ಕಣ್ಣು ನೋವು ಕಂಡುಬರುವ ಸಾಧ್ಯತೆ ಇದೆ. ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆ ತಪ್ಪಿಸಲು ಆಹಾರದಲ್ಲಿ ನಿಯಮ ಪಾಲಿಸಬೇಕು. ಬೆಳಗಿನ ಜಾವ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಧ್ಯಾನ ಮಾಡುವುದರಿಂದ ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚುತ್ತದೆ. ಸಿಂಹರಾಶಿಯವರು ಹೆಚ್ಚಿನ ಆತಂಕ ಅಥವಾ ಕೋಪಕ್ಕೆ ಒಳಗಾಗಬಾರದು. ಮನಸ್ಸಿನಲ್ಲಿ ಸಮತೋಲನ ಬೆಳೆಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಆತ್ಮೀಯತೆ ಹೆಚ್ಚುವ ದಿನ. ಪತಿ ಪತ್ನಿಯರ ನಡುವೆ ಪ್ರೀತಿ, ಒಗ್ಗಟ್ಟು ಹೆಚ್ಚುತ್ತದೆ. ಸಂಗಾತಿಯೊಂದಿಗೆ ಹೊಸ ನಿರ್ಧಾರಗಳು, ಮನೆಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಧನೆ ಕಾಣುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಪಡೆಯುವುದು, ಕುಟುಂಬದವರ ಜೊತೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ವಿಶೇಷ ಸಂತೋಷ ನೀಡುತ್ತದೆ. ಬಂಧು ಮಿತ್ರರೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳುವ ದಿನ. ವೀಕ್ಷಕರೇ, ನೀವು ಇಂದಿನ ದಿನ ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದೇವಿ ಶಕ್ತಿಯ ಆರಾಧನೆ ಅತ್ಯಂತ ಮುಖ್ಯ. ಶೈಲಪುತ್ರಿ ದೇವಿಯನ್ನು ಪೂಜಿಸಿ, ಹಾಲು, ಸಾತ್ವಿಕ ಆಹಾರ, ಕೆಂಪು ಹೂಗಳು ಅರ್ಪಿಸಿ. ಓಂ ದೇವ್ಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಗೌಮಾತೆಗೆ ಹಸಿರು ಆಹಾರ ಕೊಡುವುದು, ದಾನ ಧರ್ಮಗಳಲ್ಲಿ ಪಾಲ್ಗೊಳ್ಳುವುದು ನವರಾತ್ರಿ ದಿನದಲ್ಲಿ ಪುಣ್ಯ ಫಲ ತರುತ್ತದೆ. ಸಂಜೆಯ ವೇಳೆ ದೀಪ ಹಚ್ಚಿ ದೇವಿ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಹಾಗೂ ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಇದನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳಲ್ಲಿ ದೃಢ ಸಂಕಲ್ಪ ತೋರಿಸಿ. ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ, ಗೋಲ್ಡನ್. ಚಿನ್ನದ ಬಣ್ಣ ಪ್ರಭಾವ, ಶಕ್ತಿ ಮತ್ತು ಉತ್ಸಾಹವನ್ನು ತರುತ್ತದೆ. ಚಿನ್ನದ ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಪೂಜೆ, ಉದ್ಯೋಗ ಸಂಬಂಧಿತ ಚಟುವಟಿಕೆಗಳು ಹಾಗೂ ಮಹತ್ವದ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಶಿಸ್ತಿನ, ನಿಯಮ ಪಾಲನೆಯ ಹಾಗೂ ವಿಶ್ಲೇಷಣಾ ಶಕ್ತಿಯೊಂದಿಗೆ ತಮ್ಮ ಕಾರ್ಯಗಳನ್ನು ನಡೆಸುವ ದಿನವಾಗಿದೆ. ಸೋಮವಾರದ ಚಂದ್ರಗ್ರಹಣ ಪ್ರಭಾವವು ನಿಮ್ಮಲ್ಲಿ ಒಳಗಿನ ಶಾಂತಿ ಹಾಗೂ ಕುಟುಂಬಪರ ಜವಾಬ್ದಾರಿತ್ವವನ್ನು ಹೆಚ್ಚಿಸುತ್ತದೆ. ನವರಾತ್ರಿಯ ಆರಂಭವಾಗಿರುವುದರಿಂದ ದೈವಭಕ್ತಿ, ಆತ್ಮ ಪರಿಶೀಲನೆ ಮತ್ತು ಸೇವಾ ಭಾವನೆ ನಿಮ್ಮ ಮನಸ್ಸಿನಲ್ಲಿ ತೇವ ತರುತ್ತವೆ.
ನೀವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲಿ ವಿವೇಕ, ವಿವರಪ್ರಿಯತೆ ಮತ್ತು ಪರಿಶ್ರಮ ಸ್ಪಷ್ಟವಾಗಿರುತ್ತದೆ. ಸುತ್ತಲಿನವರ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ. ಹಳೆಯ ಯೋಜನೆಗಳನ್ನು ಪೂರೈಸಲು, ಹೊಸ ಯೋಜನೆಗಳನ್ನು ಶುರು ಮಾಡಲು ಹಾಗೂ ದೈನಂದಿನ ಕೆಲಸಗಳಲ್ಲಿ ಅನುಶಾಸನ ತರಲು ಇಂದು ಉತ್ತಮ ದಿನ. ಕುತೂಹಲದಿಂದ ಹೊಸ ವಿಷಯಗಳನ್ನು ತಿಳಿಯುವ ಮನೋಭಾವ ಬೆಳೆಯಬಹುದು. ಕೆಲವು ಕನ್ಯಾ ರಾಶಿಯವರು ಇಂದು ಧಾರ್ಮಿಕ, ಸಾಮಾಜಿಕ ಅಥವಾ ಕುಟುಂಬ ಸಂಬಂಧಿತ ಕಾರ್ಯಗಳಲ್ಲಿ ಹೆಚ್ಚಿನ ಸಮಯ ಕಳೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿಷ್ಠೆ, ವಿವರಗಳ ಬಗ್ಗೆ ಕಾಳಜಿ ಹಾಗೂ ಜವಾಬ್ದಾರಿತನವನ್ನು ಮೆಚ್ಚಿಕೊಳ್ಳಲಾಗುತ್ತದೆ. ಮೇಲಧಿಕಾರಿಗಳಿಂದ ಪ್ರೋತ್ಸಾಹ, ಮೆಚ್ಚುಗೆ ಅಥವಾ ಹೊಣೆಗಾರಿಕೆಗಳು ಹೆಚ್ಚುವ ಸಾಧ್ಯತೆ ಇದೆ. ಇತರರಿಗಿಂತ ವಿಭಿನ್ನವಾಗಿ ನಿಮ್ಮ ಚಿಂತನೆಗಳನ್ನು ಮಂಡಿಸುವುದರಿಂದ ಒಳ್ಳೆಯ ಹೆಸರು ಬರಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಉದ್ಯೋಗಾವಕಾಶಗಳ ಬಗ್ಗೆ ಉತ್ತಮ ಮಾಹಿತಿ ಬರಬಹುದು. ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಬದಲು ಸವಿಸ್ತಾರ ವಿಶ್ಲೇಷಣೆ ಮಾಡಿ ನಂತರ ನಿರ್ಧರಿಸಿ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ವಸೂಲಿ ಮತ್ತು ಹೊಸ ವ್ಯವಹಾರ ಪಾಲುದಾರಿಕೆಗಳ ಕುರಿತು ಚಿಂತನೆ ಮಾಡುವ ದಿನ. ನಿಮ್ಮ ವ್ಯಾಪಾರದ ವಿಸ್ತರಣೆಗಾಗಿ ಹಿರಿಯರ ಸಲಹೆ ಪಡೆಯಿರಿ. ಲಘು ವ್ಯವಹಾರ ಚಟುವಟಿಕೆಗಳಲ್ಲಿ ಲಾಭದಾಯಕ ಅವಕಾಶಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ದಿನ ಶ್ರೇಷ್ಠ. ಹಳೆಯ ಹೂಡಿಕೆಗಳಿಂದ ಲಾಭದಾಯಕ ಫಲ ಸಿಗುವ ಸಾಧ್ಯತೆ ಇದೆ. ಕುಟುಂಬ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ನವರಾತ್ರಿ ಸಂದರ್ಭದಲ್ಲಿ ದೇವಿಗೆ ದಾನ, ಹೂವು, ಹಣ್ಣುಗಳ ಖರ್ಚು ಸಹ ಆಗಬಹುದು. ಹೊಸ ಹೂಡಿಕೆ ಅಥವಾ ಬಂಡವಾಳ ಹೂಡುವ ವಿಚಾರದಲ್ಲಿ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳಿ. ತುರ್ತು ನಿರ್ಧಾರಗಳು ಮುಂದೆ ತೊಂದರೆ ತರುವುದು. ಸಾಲದ ವ್ಯವಹಾರಗಳಲ್ಲಿ ಹೆಚ್ಚು ಜಾಗ್ರತೆ ವಹಿಸಿ. ಬಂಗಾರ, ಆಸ್ತಿ ಅಥವಾ ಷೇರು ಹೂಡಿಕೆಗಳಲ್ಲಿ ಸೂಕ್ತ ಸಲಹೆಯೊಂದಿಗೆ ಮುನ್ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೇಹ ಮನಸ್ಸಿಗೆ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಚಿಕ್ಕ ಪುಟ್ಟ ಹೊಟ್ಟೆ ನೋವು, ಅಜೀರ್ಣ ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆಹಾರದಲ್ಲಿ ನಿಯಮ ಪಾಲನೆ ಅತ್ಯಂತ ಅಗತ್ಯ. ಚಂದ್ರನ ಪ್ರಭಾವದಿಂದ ಕೆಲವರಿಗೆ ಭಾವನಾತ್ಮಕ ಅಶಾಂತಿ, ನಿದ್ರೆ ಕೊರತೆ ಕಾಣಿಸಬಹುದು. ಹಗುರ ವ್ಯಾಯಾಮ, ಯೋಗ, ಧ್ಯಾನ ಇವುಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಸಕಾಲದಲ್ಲಿ ಆಹಾರ ಸೇವನೆ, ನೀರಿನ ಸೇವನೆ ಹಾಗೂ ಅತಿಯಾಗಿ ತಿನ್ನುವುದನ್ನು ತಪ್ಪಿಸುವುದು ಒಳಿತು. ಹಸಿರು ತರಕಾರಿ, ಹಣ್ಣುಗಳನ್ನು ಸೇವಿಸುವುದು ದೇಹ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಮಾಧಾನ, ಗೌರವ ಹಾಗೂ ಪ್ರೀತಿಯ ಶಕ್ತಿ ಹೆಚ್ಚಿರುತ್ತದೆ. ಪತಿ ಪತ್ನಿಯರ ನಡುವೆ ಆತ್ಮೀಯತೆ, ಸಹಕಾರ ಹಾಗೂ ಪರಸ್ಪರ ಗೌರವವಿರುತ್ತದೆ. ಮಕ್ಕಳ ಶಿಕ್ಷಣ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಮನೆಯ ಹಿರಿಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ. ಇಂದು ಮನೆಯಲ್ಲೇ ಧಾರ್ಮಿಕ ವಾತಾವರಣವಿರಬಹುದು. ಕುಟುಂಬದವರೊಂದಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳುವುದರಿಂದ ಸಂತೋಷ ಹಾಗೂ ನೆಮ್ಮದಿ ಸಿಗುತ್ತದೆ. ಸಂಬಂಧಗಳಲ್ಲಿ ಮಿತವಚನ ಮುಖ್ಯ. ಅತಿಯಾದ ಚರ್ಚೆ, ಟೀಕೆ, ಟಿಪ್ಪಣಿಗಳನ್ನು ತಪ್ಪಿಸಿದರೆ ಸಮಾಧಾನ ಕಾಪಾಡಬಹುದು. ವೀಕ್ಷಕರೇ, ನೀವು ಇಂದಿನ ದಿನ ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ಮಾಯಾ, ಬುದ್ಧಿವಂತಿಕೆ ಹಾಗೂ ಶಕ್ತಿ ಪ್ರತೀಕರಾದ ದೇವಿ ಶಕ್ತಿಯ ಆರಾಧನೆ ಅತ್ಯಂತ ಶುಭಕರ. ಗೃಹದಲ್ಲಿ ಕಲಶ ಸ್ಥಾಪನೆ ಮಾಡಿ ಮಾಯಾದೇವಿಗೆ ನೈವೇದ್ಯ ಅರ್ಪಿಸಿ. ಓಂ ಐಂ ಹ್ರೀಂ ಶ್ರೀಂ ಚಾಮುಂಡಾಯೇ ವಿಚ್ಚೆ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕೆಂಪು ಅಥವಾ ಹಸಿರು ಬಣ್ಣದ ಹೂವುಗಳನ್ನು ದೇವಿಗೆ ಅರ್ಪಿಸಿ. ಬ್ರಾಹ್ಮಣರಿಗೆ ಅಥವಾ ಬಾಲಕಿಯರಿಗೆ ಅನ್ನ, ಹಣ್ಣು, ಉಡುಪು ದಾನ ಮಾಡಿ. ಚಂದ್ರನ ಶಕ್ತಿಯನ್ನು ಶಮನಗೊಳಿಸಲು ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಇಟ್ಟು ಚಂದ್ರನಿಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಜ್ಞಾನ, ವಿಶ್ಲೇಷಣಾ ಶಕ್ತಿ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಇದರ ಪ್ರಭಾವದಿಂದ ನಿಮ್ಮ ಕಾರ್ಯಗಳು ಸಮಾಧಾನದಿಂದ ಸಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಜ್ಞಾನ, ಶಾಂತಿ ಹಾಗೂ ಸಮಾಧಾನದ ಪ್ರತೀಕ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಎಲೆಗಳನ್ನು ದೇವಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಪೂಜೆ, ವ್ಯಾಪಾರ ವ್ಯವಹಾರಗಳು ಹಾಗೂ ಕುಟುಂಬ ಸಂಬಂಧಿತ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ದೇವಿ ಆರಾಧನೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ವಿನಯಶೀಲತೆ ಮತ್ತು ಬುದ್ಧಿವಂತಿಕೆಯ ಮೂಲಕ ತಮ್ಮ ದಿನವನ್ನು ಯಶಸ್ವಿಗೊಳಿಸುವರು. ನವರಾತ್ರಿಯ ಪ್ರಥಮ ದಿನದ ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಹಾಗೂ ಆಧ್ಯಾತ್ಮಿಕ ತವಕ ಉಂಟಾಗುತ್ತದೆ. ತುಲಾ ರಾಶಿಯವರ ಮೂಲ ಗುಣಗಳಾದ ನ್ಯಾಯಬುದ್ಧಿ, ಸಂಧಾನ ಶಕ್ತಿ ಹಾಗೂ ಶಿಷ್ಟತೆ ಇಂದಿನ ದಿನದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಹೊಸ ಕಾರ್ಯಾರಂಭ, ಧಾರ್ಮಿಕ ಆಚರಣೆ
ಮನೆ ಅಥವಾ ಕಚೇರಿಯ ಶುಭ ಕೃತ್ಯಗಳಿಗೆ ಇದು ಅನುಕೂಲಕರ ದಿನವಾಗಿದೆ. ಸಮಾಜದಲ್ಲಿ ಗೌರವ ಪಡೆಯಲು, ಸ್ನೇಹಿತರಿಂದ ಬೆಂಬಲ ಪಡೆಯಲು ಹಾಗೂ ಹೊಸ ಪರಿಚಯಗಳನ್ನು ಮಾಡಲು ಇಂದಿನ ದಿನ ಸೂಕ್ತವಾಗಿದೆ. ಆದರೆ ನಿರ್ಧಾರಗಳಲ್ಲಿ ತುರ್ತುತನ ತಪ್ಪಿಸಿ ಪ್ರತಿಯೊಂದು ವಿಚಾರವನ್ನು ಶಾಂತವಾಗಿ ಪರಿಶೀಲಿಸಿ ನಡೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ರಾಜತಂತ್ರ ಹಾಗೂ ಸಮತೋಲನದ ನಡೆ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ನಿಮ್ಮ ಮಾತಿನ ಪ್ರಭಾವದಿಂದ ಕಾರ್ಯಾಲಯದಲ್ಲಿ ಗಲಾಟೆ ಅಥವಾ ಗೊಂದಲಗಳನ್ನು ನಿವಾರಿಸುವಿರಿ. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂವಾದ ನಡೆಸಿ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದಿನ ದಿನ ಹೊಸ ಸಂದರ್ಶನ ಅಥವಾ ಪರಿಚಯಗಳ ಮೂಲಕ ಉತ್ತೇಜನ ನೀಡುವ ಅವಕಾಶಗಳನ್ನು ಕಾಣಬಹುದು. ಆದರೆ ಸಿದ್ಧತೆ ಇಲ್ಲದೆ ಹೆಜ್ಜೆ ಇಡುವುದು ಸೂಕ್ತವಲ್ಲ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಪಾಲುದಾರಿಕೆ, ಒಪ್ಪಂದಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲು ಉತ್ತಮ ದಿನವಾಗಿದೆ. ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಸೂಲಿ ಹಾಗೂ ಹಳೆಯ ವ್ಯವಹಾರ ಸಂಬಂಧಗಳನ್ನು ಬಲಪಡಿಸುವಲ್ಲಿ ಯಶಸ್ಸು ದೊರೆಯಬಹುದು. ಆದರೆ ವಂಚನೆಯ ಭೀತಿ ಇರುವುದರಿಂದ ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ನವರಾತ್ರಿಯ ಕಾರಣದಿಂದ ಪೂಜೆ, ಹಬ್ಬದ ಖರ್ಚುಗಳು ಹೆಚ್ಚಾಗಬಹುದು. ಕೆಲವೊಮ್ಮೆ ಮನೆಯ ಅಗತ್ಯಗಳು ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ಆರ್ಥಿಕ ಒತ್ತಡ ತರುತ್ತವೆ. ಆದ್ದರಿಂದ ಖರ್ಚಿನಲ್ಲಿ ಮಿತವ್ಯಯ ಅನಿವಾರ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ಸಾಧ್ಯತೆ ಇದ್ದರೂ ಹೊಸ ಹೂಡಿಕೆಗಳಲ್ಲಿ ತುರ್ತು ತೀರ್ಮಾನ ಮಾಡಬೇಡಿ. ಬ್ಯಾಂಕ್ ವ್ಯವಹಾರಗಳು ಅಥವಾ ಸಾಲದ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಹಿರಿಯರ ಸಲಹೆ ಪಡೆಯುವುದು ಶುಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಶಾಂತವಾದರೂ ಅಲ್ಪ ಪ್ರಮಾಣದ ದೌರ್ಬಲ್ಯ, ತಲೆನೋವು ಅಥವಾ ಮನಸ್ಸಿನಲ್ಲಿ ಚಿಂತೆ ಉಂಟಾಗಬಹುದು. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಅಸ್ಥಿರತೆ ಸಂಭವಿಸುವ ಸಾಧ್ಯತೆ ಇದೆ. ಧ್ಯಾನ, ಪ್ರಾರ್ಥನೆ, ಶ್ವಾಸಾಯಾಮ ಹಾಗೂ ಲಘು ವ್ಯಾಯಾಮ ಆರೋಗ್ಯದಲ್ಲಿ ಸಮತೋಲನ ತರುತ್ತವೆ. ಆಹಾರದಲ್ಲಿ ಅತಿಯಾದ ಮಸಾಲೆ ಹಾಗೂ ಎಣ್ಣೆಯ ತಿನಿಸುಗಳನ್ನು ತಪ್ಪಿಸಿ. ಹಣ್ಣು, ಹಾಲು ಹಾಗೂ ಸಾತ್ವಿಕ ಆಹಾರ ಸೇವನೆಯಿಂದ ದೇಹದಲ್ಲಿ ಶಕ್ತಿ ಹೆಚ್ಚುತ್ತದೆ. ದಿನದ ವೇಳೆಯಲ್ಲಿ ನೀರನ್ನು ಸಮರ್ಪಕವಾಗಿ ಕುಡಿಯುವುದು ಆರೋಗ್ಯಕ್ಕೆ ಹಿತಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿ ಹಾಗೂ ಪ್ರೀತಿಯ ವಾತಾವರಣ ಇರುತ್ತದೆ. ಪತಿ ಪತ್ನಿಯರ ನಡುವೆ ಸೌಹಾರ್ದ ಸಂವಾದ, ಹೊಸ ಯೋಜನೆಗಳು ಹಾಗೂ ಆತ್ಮೀಯತೆ ಹೆಚ್ಚಾಗುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಹಾಗೂ ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಟುಂಬದಲ್ಲಿ ಧಾರ್ಮಿಕ ಆಚರಣೆ, ನವರಾತ್ರಿ ಪೂಜೆ ಹಾಗೂ ಕಲಶ ಸ್ಥಾಪನೆಗೆ ವಿಶೇಷ ಒತ್ತು ನೀಡಲಾಗುತ್ತದೆ. ಇದರಿಂದ ಮನೆಯೊಳಗಿನ ವಾತಾವರಣ ಪವಿತ್ರವಾಗುತ್ತದೆ. ಸ್ನೇಹಿತರಿಂದ ಅಥವಾ ಬಂಧುಗಳಿಂದ ಸಹಕಾರ ದೊರೆತರೆ ಸಂತೋಷ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನ ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದುರ್ಗಾ ದೇವಿಯನ್ನು ಪೂಜಿಸುವುದು ಅತ್ಯಂತ ಅಗತ್ಯ. ದೇವಿಗೆ ಬಿಳಿ ಅಥವಾ ಕೆಂಪು ಹೂವನ್ನು ಅರ್ಪಿಸಿ. ದೇವಿಯ ಆರಾಧನೆ ನಿಮ್ಮ ಮನಸ್ಸಿಗೆ ಶಕ್ತಿ, ಧೈರ್ಯ ಹಾಗೂ ಆತ್ಮಶಾಂತಿಯನ್ನು ತರುತ್ತದೆ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕಲಶ ಸ್ಥಾಪನೆ, ದೀಪಾರಾಧನೆ ಹಾಗೂ ಸಾತ್ವಿಕ ಭೋಜನವನ್ನು ಅರ್ಪಿಸಿ. ಬ್ರಾಹ್ಮಣರಿಗೆ ಅಥವಾ ಕನ್ಯೆಯರಿಗೆ ಅಕ್ಷತೆ, ಹಣ್ಣು ಅಥವಾ ಉಡುಪು ದಾನ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಂದರ್ಯ ಮತ್ತು ಪ್ರೀತಿ ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಕುಟುಂಬ ಜೀವನದಲ್ಲಿ ಶಾಂತಿ ಹಾಗೂ ಹಣಕಾಸಿನಲ್ಲಿ ಸಮತೋಲನ ಕಾಣಿಸಿಕೊಳ್ಳುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಶುದ್ಧತೆ ಮತ್ತು ಸಮಾಧಾನ ತರುತ್ತದೆ. ಬಿಳಿ ಬಣ್ಣದ ಉಡುಪು ಧರಿಸುವುದು, ಬಿಳಿ ಹೂವನ್ನು ದೇವಿಗೆ ಅರ್ಪಿಸುವುದು ಇಂದಿನ ದಿನದಲ್ಲಿ ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಪೂಜೆ, ಹೂಡಿಕೆ, ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ವಿಯಾಗುತ್ತದೆ. ಮನಸ್ಸಿನ ಶಾಂತಿ ಹಾಗೂ ಬಲವರ್ಧನೆಯು ಈ ಸಮಯದಲ್ಲಿ ಲಭ್ಯವಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಬುದ್ಧಿಮತ್ತೆ, ಧೈರ್ಯ ಮತ್ತು ಅಂತರ್ನೋಟಿಯನ್ನು ಇಂಟ್ಯೂಷನ್ ಬಳಸಿಕೊಂಡು ತಮ್ಮ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸಲು ಸಾಧ್ಯವಾಗುತ್ತದೆ. ನವರಾತ್ರಿಯ ಪ್ರಥಮ ದಿನದ ಶಕ್ತಿ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಹೊಸ ಕಾರ್ಯಗಳಿಗೆ ಆಕರ್ಷಣೆಯನ್ನು ತರುತ್ತದೆ. ನಿಮ್ಮ ನಿಗದಿತ ಗುರಿಗಳನ್ನು ಸಾಧಿಸಲು ತಾಳ್ಮೆಯೊಂದಿಗೆ ಮುಂದೆ ಸಾಗುವ ಅವಕಾಶ ಇದಾಗಿದೆ. ನೀವು ಇಂದಿನ ದಿನದಲ್ಲಿ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ದೂರವಿದ್ದು ಸಮತೋಲನದಿಂದ ನಡೆದುಕೊಂಡರೆ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತೀರಿ. ರಹಸ್ಯಮಯ ಸ್ವಭಾವವು ಇತರರನ್ನು ಕುತೂಹಲಗೊಳಿಸುತ್ತದೆ.
ನಿಮ್ಮ ನಿರ್ಧಾರ ಸಾಮರ್ಥ್ಯವು ಇಂದಿನ ದಿನದಲ್ಲಿ ವಿಶೇಷವಾಗಿ ಕಂಗೊಳಿಸುತ್ತದೆ. ಹೊಸ ಜನರೊಂದಿಗೆ ಪರಿಚಯ, ದೀರ್ಘಕಾಲದ ಸ್ನೇಹದ ನೆಲೆ ಮತ್ತು ಭವಿಷ್ಯದ ಲಾಭದಾಯಕ ಸಂಬಂಧಗಳು ಇಂದಿನ ದಿನದಲ್ಲಿ ಆರಂಭವಾಗಬಹುದು. ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮ ಮತ್ತು ತಂತ್ರಜ್ಞಾನ ಜ್ಞಾನವನ್ನು ಹಿರಿಯರು ಗಮನಿಸುತ್ತಾರೆ. ಕೆಲವು ಪ್ರಮುಖ ಕೆಲಸಗಳನ್ನು ನಿಮಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ. ಇಂದು ನೀವು ತೋರಿಸುವ ದೃಢ ಸಂಕಲ್ಪ ಮತ್ತು ಗಂಭೀರತೆ ನಿಮಗೆ ಒಳ್ಳೆಯ ಹೆಸರು ತರುತ್ತದೆ. ವೃತ್ತಿ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ಸಂದರ್ಶನ, ನೆಟ್ವರ್ಕಿಂಗ್ ಅಥವಾ ಸ್ನೇಹಿತರ ಮೂಲಕ ಅವಕಾಶಗಳು ದೊರೆಯಬಹುದು. ಆದರೆ ತುರ್ತು ತೀರ್ಮಾನ ತೆಗೆದುಕೊಳ್ಳದೆ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ನಡೆದುಕೊಳ್ಳುವುದು ಉತ್ತಮ. ಉದ್ಯಮಿಗಳಿಗಾಗಿ ಇಂದಿನ ದಿನದಲ್ಲಿ ಹೊಸ ಮಾರುಕಟ್ಟೆಗಳಲ್ಲಿ ಪ್ರವೇಶಿಸುವ ಯೋಚನೆ, ಬಾಕಿ ಬಿಲ್ಲುಗಳನ್ನು ವಾಪಸ್ ಪಡೆಯುವ ಕಾರ್ಯ ಹಾಗೂ ಹೂಡಿಕೆಗಳ ಪುನರ್ ಪರಿಶೀಲನೆ ಮಾಡುವುದು ಅನುಕೂಲಕರ. ಹೊಸ ಪಾಲುದಾರರೊಂದಿಗೆ ಒಪ್ಪಂದ ಕೈಗೊಳ್ಳುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ದಿನ ಸರಾಸರಿ ಫಲಿತಾಂಶ ನೀಡುತ್ತದೆ. ಕುಟುಂಬ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ವಾಹನ, ಮಕ್ಕಳ ಶಿಕ್ಷಣ ಅಥವಾ ವೈದ್ಯಕೀಯ ವಿಚಾರಗಳಿಂದ ಆಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸೂಚನೆ ಇದೆ. ಆದರೆ ಇಂದಿನ ದಿನ ಹೊಸ ಹೂಡಿಕೆಗಳಲ್ಲಿ ತುರ್ತು ತೀರ್ಮಾನ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಬ್ಯಾಂಕ್ ವ್ಯವಹಾರಗಳು ಅಥವಾ ಸಾಲದ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಿರಿಯರ ಸಲಹೆಯಂತೆ ಹಣಕಾಸು ನಿರ್ವಹಿಸಿದರೆ ಲಾಭವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶರೀರಕ್ಕೆ ಹೆಚ್ಚು ಶ್ರಮ ನೀಡಬೇಡಿ. ಬೆನ್ನು, ಕತ್ತು, ಕಣ್ಣು ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ಹೆಚ್ಚು ಸಮಯ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಕೆಯಿಂದ ದೂರವಿರಿ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಆತಂಕ, ಭಯ ಅಥವಾ ಸಂಶಯಗಳು ಉಂಟಾಗಬಹುದು. ಇದನ್ನು ನಿವಾರಿಸಲು ಧ್ಯಾನ, ಯೋಗ ಹಾಗೂ ಪ್ರಾಣಾಯಾಮ ಅತ್ಯುತ್ತಮ. ಬಿಸಿ ಆಹಾರಗಳನ್ನು ತಪ್ಪಿಸಿ ತಾಜಾ ಹಣ್ಣು, ತರಕಾರಿ ಹಾಗೂ ನೀರನ್ನು ಹೆಚ್ಚಾಗಿ ಸೇವಿಸಿ. ಪ್ರತಿದಿನ ಬೆಳಿಗ್ಗೆ ದೇವಿಯ ಆರಾಧನೆ, ನವರಾತ್ರಿಯ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಆರೋಗ್ಯಕ್ಕೆ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಾಮರಸ್ಯ ಮತ್ತು ಆತ್ಮೀಯತೆ ಹೆಚ್ಚುತ್ತದೆ. ಪತಿ ಪತ್ನಿಯರ ನಡುವೆ ಆತ್ಮೀಯ ಸಂವಾದ, ಸಹಕಾರ ಹಾಗೂ ಗಂಭೀರ ನಿರ್ಧಾರಗಳು ನಡೆಯಬಹುದು. ಮಕ್ಕಳ ವಿದ್ಯಾಭ್ಯಾಸ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ. ಹಿರಿಯರಿಂದ ಆಶೀರ್ವಾದ ಪಡೆಯುವ ಮೂಲಕ ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ನಿವಾರಣೆ ಕಾಣಬಹುದು. ಅವಿವಾಹಿತರಿಗೆ ಉತ್ತಮ ಸಂಬಂಧಗಳ ಪ್ರಾರಂಭ, ಮದುವೆಯ ಕುರಿತು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಸ್ನೇಹಿತರಿಂದ ಸಹಾಯ, ಬೆಂಬಲ ದೊರೆಯಬಹುದು. ವೀಕ್ಷಕರೇ, ನೀವು ಇಂದಿನ ದಿನ ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದೇವಿ ಶಕ್ತಿಯ ಆರಾಧನೆ ಮಾಡುವುದು ಅತ್ಯಂತ ಪವಿತ್ರ. ಮಹಾಕಾಳಿ ದೇವಿಯ ಆರಾಧನೆ ಮಾಡುವುದರಿಂದ ಧೈರ್ಯ, ಶಕ್ತಿ ಮತ್ತು ಅಜ್ಞಾನ ನಾಶವಾಗುತ್ತದೆ. ಓಂ ಕ್ರೀಂ ಕಾಲಿಕಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕಪ್ಪು ಎಳ್ಳು, ಹಾಲು ಹಾಗೂ ಹಣ್ಣುಗಳನ್ನು ದೇವಿಗೆ ಅರ್ಪಿಸಿ. ಕನ್ಯೆಯರಿಗೆ ಉಡುಪು ಅಥವಾ ಆಹಾರ ದಾನ ಮಾಡುವುದು ಪುಣ್ಯಕರ. ರಾತ್ರಿ ಸಮಯದಲ್ಲಿ ದೀಪ ಹಚ್ಚಿ ದೇವಿಗೆ ಪ್ರಾರ್ಥನೆ ಮಾಡಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ದೃಢತೆ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವವು ನಿಮ್ಮ ಕಾರ್ಯಗಳಿಗೆ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಶಕ್ತಿ, ಧೈರ್ಯ ಮತ್ತು ದೈವಿಕ ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ಕೇಸರಿ ಬಣ್ಣದ ಉಡುಪು ಧರಿಸುವುದು ಅಥವಾ ಕೇಸರಿ ಹೂವನ್ನು ದೇವಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ದೇವಿ ಪೂಜೆ, ವ್ಯಾಪಾರ ವ್ಯವಹಾರಗಳು ಹಾಗೂ ಕುಟುಂಬ ನಿರ್ಧಾರಗಳು ಅತ್ಯಂತ ಯಶಸ್ವಿಯಾಗುತ್ತವೆ. ಮನಸ್ಸು ಶಾಂತವಾಗಿದ್ದು ಶಕ್ತಿಯುಳ್ಳ ತೀರ್ಮಾನಗಳನ್ನು ಕೈಗೊಳ್ಳಬಹುದು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಧನುರಾಶಿಯವರು ಉತ್ಸಾಹ, ಸ್ವಾತಂತ್ರ್ಯ ಹಾಗೂ ಧಾರ್ಮಿಕ ಮನೋಭಾವದೊಂದಿಗೆ ತಮ್ಮ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಸ್ವಭಾವದಲ್ಲಿರುವ ಧೈರ್ಯ, ನೇರತೆ ಹಾಗೂ ಚಾತುರ್ಯ ಇಂದಿನ ದಿನದಲ್ಲಿ ವಿಶೇಷ ಫಲ ನೀಡುತ್ತದೆ. ಸೋಮವಾರದ ಚಂದ್ರಗ್ರಹದ ಪ್ರಭಾವ ಹಾಗೂ ನವರಾತ್ರಿಯ ಆರಂಭಿಕ ಶಕ್ತಿ ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ತರಲಿದೆ. ಧನುರಾಶಿಯವರ ದೈನಂದಿನ ಚಿಂತನೆಗಳಲ್ಲಿ ಧಾರ್ಮಿಕತೆ, ಹೊಸ ಕಲಿಕೆಯ ಆಸಕ್ತಿ ಹಾಗೂ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸಬೇಕೆಂಬ ಉತ್ಸಾಹವು ತುಂಬಿರುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವುದು, ಹೊಸ ಕಾರ್ಯಗಳಿಗೆ ತಯಾರಾಗುವುದು ಮತ್ತು ಕುಟುಂಬ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ನಿಮಗೆ ಇಂದು ಮುಖ್ಯವಾಗುತ್ತದೆ.
ಆಧ್ಯಾತ್ಮಿಕ ಚಿಂತನೆ ಹಾಗೂ ದೇವಿ ಆರಾಧನೆಯಿಂದ ದಿನವು ಶ್ರೇಷ್ಠವಾಗುತ್ತದೆ. ತಾತ್ಕಾಲಿಕ ಕಳವಳಗಳು ಬಂದರೂ ನೀವು ಹೊಂದಿರುವ ಧೈರ್ಯವು ಅದನ್ನು ನಿಭಾಯಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಜವಾಬ್ದಾರಿಯುತ ನಡೆ ತೋರಿಸುವಿರಿ. ನಿಮ್ಮ ಕಾರ್ಯನಿಷ್ಠೆ ಮತ್ತು ಧೈರ್ಯದಿಂದ ಸಹೋದ್ಯೋಗಿಗಳ ಮೆಚ್ಚುಗೆ ಗಳಿಸುತ್ತೀರಿ. ಹಿರಿಯ ಅಧಿಕಾರಿಗಳು ನಿಮಗೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸಲು ಸೂಚಿಸಬಹುದು. ಪ್ರಯತ್ನಿಸಿದರೆ ಇಂದು ನಿಮಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಸಂಪರ್ಕಗಳಿಂದ ಉತ್ತಮ ಸೂಚನೆಗಳು ಬರಬಹುದು. ಆದರೆ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳುವುದು ಸೂಕ್ತ. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರದ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸ್ ಪಡೆಯುವುದು ಹಾಗೂ ಹೊಸ ಒಪ್ಪಂದಗಳ ಚರ್ಚೆಗಳಿಗೆ ಉತ್ತಮ ದಿನ. ಮಾರುಕಟ್ಟೆಯ ಬದಲಾವಣೆಗಳ ಬಗ್ಗೆ ಅಧ್ಯಯನ ಮಾಡುವುದು ನಿಮಗೆ ಲಾಭಕಾರಿಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸು ಸ್ಥಿತಿಯು ಸಮತೋಲನದಲ್ಲಿರುತ್ತದೆ. ಕೆಲವು ಅನಿರೀಕ್ಷಿತ ಆದಾಯ ಅಥವಾ ಹಳೆಯ ಹೂಡಿಕೆಯ ಲಾಭದ ಸೂಚನೆ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ದಾನ ಮಾಡುವ ಮನಸ್ಸು ಮೂಡಬಹುದು. ಖರ್ಚಿನಲ್ಲಿ ನಿಯಂತ್ರಣ ಇಲ್ಲದಿದ್ದರೆ ನಷ್ಟ ಉಂಟಾಗಬಹುದು. ಕುಟುಂಬಕ್ಕೆ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಣ ಖರ್ಚು ಮಾಡಬೇಕಾಗಬಹುದು. ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ಬೇಡ. ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳಿತು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಣೆ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ದಿನ ಸರಾಸರಿ. ಚುರುಕುತನ ಹೆಚ್ಚು ಇದ್ದರೂ ದೇಹದಲ್ಲಿ ಕೆಲವೊಮ್ಮೆ ದಣಿವು ಕಾಣಿಸಬಹುದು. ತಲೆನೋವು, ಹೊಟ್ಟೆ ಉರಿಯೂತ ಅಥವಾ ಗ್ಯಾಸ್ಟ್ರಿಕ್ ತೊಂದರೆಗಳು ತೊಂದರೆ ಕೊಡಬಹುದು. ಆದ್ದರಿಂದ ಆಹಾರ ನಿಯಮ ಪಾಲನೆ ಮಾಡುವುದು ಅಗತ್ಯ. ಪ್ರಾತಃ ಕಾಲಿನ ವ್ಯಾಯಾಮ, ಯೋಗ, ಧ್ಯಾನ ಮತ್ತು ತಾಜಾ ಗಾಳಿಯಲ್ಲಿ ನಡೆದು ಬರುವುದು ನಿಮಗೆ ಮನಃಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಹೆಚ್ಚು ಬಿಸಿ ಹಾಗೂ ಎಣ್ಣೆಯ ಆಹಾರವನ್ನು ತಪ್ಪಿಸಿ. ಶೀತಳ ನೀರಿನ ಸ್ನಾನ ದೇಹ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷ ಮತ್ತು ಧಾರ್ಮಿಕ ಚಟುವಟಿಕೆಗಳ ವಾತಾವರಣ ಹೆಚ್ಚಾಗುತ್ತದೆ. ನವರಾತ್ರಿಯ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಕುಟುಂಬದವರು ಒಟ್ಟಾಗಿ ಧಾರ್ಮಿಕ ಭಕ್ತಿ ಅನುಭವಿಸುತ್ತಾರೆ. ಪತಿ ಪತ್ನಿಯರ ನಡುವೆ ಆತ್ಮೀಯ ಸಂವಾದ ಹಾಗೂ ಸಹಕಾರ ಹೆಚ್ಚಾಗುತ್ತದೆ. ಕುಟುಂಬ ನಿರ್ಧಾರಗಳಲ್ಲಿ ಎಲ್ಲರ ಸಹಕಾರ ದೊರೆಯುತ್ತದೆ. ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸುವುದು ನಿಮ್ಮ ಮನಸ್ಸಿಗೆ ಸಂತೋಷ ತರುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಹಾಗೂ ದೇವಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದು ಕುಟುಂಬ ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿಯ ದ್ವಿತೀಯ ದಿನವಾಗಿರುವುದರಿಂದ ದೇವಿ ಬ್ರಹ್ಮಚಾರಿಣಿಯ ಆರಾಧನೆ ಮಾಡುವುದರಿಂದ ಶಕ್ತಿ, ಧೈರ್ಯ ಮತ್ತು ಜ್ಞಾನ ದೊರೆಯುತ್ತದೆ. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿ ಹಾಲು, ಹಣ್ಣು, ಕೆಂಪು ಹೂವುಗಳನ್ನು ಅರ್ಪಿಸಿ. ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಗಣಪತಿ ಮತ್ತು ದೇವಿಯ ಆರಾಧನೆಯ ನಂತರ ದೀಪ ಹಚ್ಚಿ ಕುಟುಂಬದವರ ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿ. ಕನ್ಯೆಯರಿಗೆ ಹಣ್ಣು ಅಥವಾ ಸಾತ್ವಿಕ ಆಹಾರವನ್ನು ನೀಡುವುದು ಇಂದು ವಿಶೇಷ ಫಲ ತರುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧೈರ್ಯ, ಉತ್ಸಾಹ ಮತ್ತು ಆಧ್ಯಾತ್ಮಿಕ ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಕಾರ್ಯಗಳಿಗೆ ಶಕ್ತಿ ತುಂಬುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬೆಳವಣಿಗೆ, ಸಮೃದ್ಧಿ ಮತ್ತು ಶಾಂತಿಯ ಪ್ರತೀಕ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಹೂವುಗಳನ್ನು ದೇವಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ದೇವಿ ಪೂಜೆ, ವ್ಯಾಪಾರ ವ್ಯವಹಾರಗಳು ಅಥವಾ ಹೊಸ ಕಾರ್ಯಗಳ ಪ್ರಾರಂಭ ಅತ್ಯಂತ ಫಲಪ್ರದ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತಿನ ಜೀವನ ಶೈಲಿ ಹಾಗೂ ಗಂಭೀರ ಚಿಂತನೆಯೊಂದಿಗೆ ದಿನವನ್ನು ಆರಂಭಿಸುವುದು. ಶನಿಗ್ರಹನ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಗಾಢತೆ ಹೆಚ್ಚುತ್ತದೆ, ಆದರೆ ಅದೇ ಸಮಯದಲ್ಲಿ ನಿಮಗೆ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪವನ್ನು ನೀಡುತ್ತದೆ. ನಿಮ್ಮ ಶ್ರದ್ಧೆ, ತಾಳ್ಮೆ ಮತ್ತು ವೃತ್ತಿಪರ ದೃಷ್ಟಿಕೋನ ಇಂದಿನ ದಿನದ ಪ್ರಮುಖ ಅಸ್ತ್ರಗಳಾಗುತ್ತವೆ. ಹಳೆಯ ಕೆಲಸಗಳನ್ನು ಮುಗಿಸುವುದರಲ್ಲಿ ಯಶಸ್ಸು ದೊರೆಯಬಹುದು. ಹೊಸ ಕಾರ್ಯಯೋಜನೆಗಳನ್ನು ರೂಪಿಸಲು ಹಾಗೂ ದೀರ್ಘಕಾಲಿಕ ಗುರಿಗಳಿಗೆ ದೃಢ ನಿಲುವು ತೋರಿಸಲು ದಿನ ಅನುಕೂಲಕರವಾಗಿದೆ. ಮನೆಯವರ ಹಾಗೂ ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸುವುದು ಒಳಿತು. ಇಂದಿನ ದಿನವು ಆಧ್ಯಾತ್ಮಿಕ ತವಕವನ್ನು ಉತ್ತೇಜಿಸುತ್ತದೆ. ಹೊಸ ವ್ಯಕ್ತಿಗಳೊಂದಿಗೆ ಪರಿಚಯ, ಸಾಮಾಜಿಕವಾಗಿ ಪ್ರಭಾವಿ ಜನರೊಂದಿಗೆ ಮಾತುಕತೆ ಹಾಗೂ ಉದ್ಯೋಗದಲ್ಲಿ ಗಂಭೀರವಾದ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಆಯಾಮಗಳನ್ನು ಪರಿಶೀಲಿಸುವುದು ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶ್ರದ್ಧೆ, ಶಿಸ್ತಿನ ಕೆಲಸ ಹಾಗೂ ಪ್ರಾಮಾಣಿಕ ಧೋರಣೆ ನಿಮಗೆ ಉತ್ತಮ ಹೆಸರು ತರುತ್ತದೆ.
ಮೇಲಧಿಕಾರಿಗಳ ಮೆಚ್ಚುಗೆ, ಶ್ಲಾಘನೆ ಹಾಗೂ ಹೊಸ ಹೊಣೆಗಾರಿಕೆಗಳು ದೊರೆಯುವ ಸಾಧ್ಯತೆ ಹೆಚ್ಚು. ಕೆಲವರಿಗೆ ಉನ್ನತಿ ಅಥವಾ ಹೆಚ್ಚುವರಿ ಕಾರ್ಯಭಾರ ದೊರೆತರೂ ಅದು ಭವಿಷ್ಯದ ದೃಷ್ಟಿಯಿಂದ ಲಾಭಕಾರಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಫಲಿತಾಂಶದ ಸೂಚನೆಗಳಿವೆ. ಆದರೆ ಸ್ಪರ್ಧೆಯ ವಾತಾವರಣ ತೀವ್ರವಾಗಿರುವುದರಿಂದ ತಾಳ್ಮೆ, ಸಮಾಧಾನ ಹಾಗೂ ಜ್ಞಾನವನ್ನು ಸಮರ್ಪಕವಾಗಿ ತೋರಿಸಬೇಕು. ಉದ್ಯಮಿಗಳಿಗೆ ಹಳೆಯ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸ್ ಪಡೆಯುವುದು ಹಾಗೂ ಹೊಸ ವ್ಯವಹಾರ ಪಾಲುದಾರಿಕೆಗಳ ಬಗ್ಗೆ ಯೋಚನೆ ಮಾಡುವ ದಿನವಾಗಿದೆ. ಮಾರುಕಟ್ಟೆಯ ಬದಲಾವಣೆಗಳಿಗೆ ತಕ್ಕಂತೆ ವ್ಯವಹಾರದಲ್ಲಿ ಹೊಸ ತಂತ್ರವನ್ನು ಅಳವಡಿಸಿಕೊಳ್ಳುವುದು ಒಳಿತು. ದೀರ್ಘಕಾಲಿಕ ಹೂಡಿಕೆಗಳ ಯೋಜನೆಗಳನ್ನು ರೂಪಿಸಲು ಸೂಕ್ತ ಕಾಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಸಾಗಬೇಕು. ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ಅತ್ಯಂತ ಅಗತ್ಯ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯುವ ಯೋಗವಿದೆ. ಆದರೆ ಇಂದಿನ ದಿನ ಹೊಸ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಯಸ್ಕರವಾಗದು. ಸಾಲ, ಜಾಮೀನು ಅಥವಾ ಬೃಹತ್ ಹಣಕಾಸು ವ್ಯವಹಾರಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸುವುದು ಒಳಿತು. ಹಿರಿಯರ ಮಾರ್ಗದರ್ಶನ ಪಡೆಯುವುದು ಲಾಭಕಾರಿ. ಸ್ಥಳೀಯ ವ್ಯಾಪಾರ, ಕೃಷಿ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ದೊರೆಯುವ ಸಾಧ್ಯತೆಗಳಿವೆ. ಆದರೆ ಎಲ್ಲದರಲ್ಲೂ ಎಚ್ಚರಿಕೆ ಹಾಗೂ ತಾಳ್ಮೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಆರೋಗ್ಯದಲ್ಲಿ ಬೆನ್ನು ನೋವು, ಸಂಧಿ ನೋವು ಮತ್ತು ಶರೀರದ ಶ್ರಮ ಹೆಚ್ಚಾಗುವ ಸೂಚನೆಗಳಿವೆ. ಹೆಚ್ಚಿನ ಹೊರೆ ಕೆಲಸ ಅಥವಾ ಒತ್ತಡದಿಂದ ತಪ್ಪಿಸಿಕೊಳ್ಳಿ. ಆಹಾರದಲ್ಲಿ ನಿಯಮ ಪಾಲನೆ, ನೀರಿನ ಸೇವನೆ ಹಾಗೂ ವಿಶ್ರಾಂತಿ ಮುಖ್ಯ. ಶನಿಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ಭಾರವಾಗಿರುವಂತೆ ಭಾಸವಾಗಬಹುದು. ನಿರಾಶೆ ಅಥವಾ ಶಕ್ತಿಹೀನತೆಯ ಅನುಭವವಾಗುವ ಸಾಧ್ಯತೆ ಇದೆ. ಇದನ್ನು ನಿವಾರಿಸಲು ಧ್ಯಾನ, ಜಪ, ಯೋಗ ಹಾಗೂ ಪ್ರಾಣಾಯಾಮ ಉತ್ತಮ. ಔಷಧೀಯ ಸ್ನಾನ, ಎಣ್ಣೆ ಮಸಾಜ್ ಅಥವಾ ಶೀತಳ ನೀರಿನ ಸ್ನಾನ ಆರೋಗ್ಯವನ್ನು ಪುನರುಜ್ಜೀವಿತಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಶಾಂತ, ಮಿತವಚನ ಹಾಗೂ ತಾಳ್ಮೆಯ ಧೋರಣೆ ಅಗತ್ಯ. ಹಿರಿಯರೊಂದಿಗೆ ಚರ್ಚೆಗಳು ಗಂಭೀರ ವಿಷಯಗಳತ್ತ ಸಾಗುವ ಸಾಧ್ಯತೆ ಇದೆ. ಆದ್ದರಿಂದ ಗೌರವ ಹಾಗೂ ಸಹಕಾರದಿಂದ ನಡೆದುಕೊಳ್ಳಿ. ಪತಿ ಪತ್ನಿಯರ ನಡುವೆ ಆತ್ಮೀಯ ಸಂವಾದ, ನಿರ್ಧಾರಗಳು ಹಾಗೂ ಸಹಕಾರವು ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಸಂಗಾತಿಯ ಅಭಿಪ್ರಾಯವನ್ನು ಗೌರವಿಸುವುದು ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಧನ್ಯತೆಯ ಅನುಭವ ನೀಡುತ್ತದೆ. ಕುಟುಂಬ ಪೂಜೆ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ತೈಲಾಭಿಷೇಕ, ಎಳ್ಳಿನ ಎಣ್ಣೆಯ ದೀಪ ಹಚ್ಚುವುದು ಹಾಗೂ ಬಡವರಿಗೆ ಅನ್ನ ಬಟ್ಟೆ ದಾನ ಮಾಡುವುದು ಒಳಿತು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಕೂಲಿಕಾರರಿಗೆ ಅನ್ನ ಅಥವಾ ಬಟ್ಟೆ ದಾನ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಶಿಸ್ತಿನ, ಪರಿಶ್ರಮದ ಹಾಗೂ ಗಂಭೀರ ಚಿಂತನೆಯ ಪ್ರತೀಕ. ಇದನ್ನು ಧೈರ್ಯ ಹಾಗೂ ಪರಿಶ್ರಮದಿಂದ ಉಪಯೋಗಿಸಿದರೆ ಯಶಸ್ಸು ಖಚಿತ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಮನಃಶಾಂತಿ, ಗಂಭೀರತೆ ಹಾಗೂ ಆತ್ಮವಿಶ್ವಾಸವನ್ನು ತರುತ್ತದೆ. ನೀಲಿ ಬಣ್ಣದ ಉಡುಪು ಧರಿಸುವುದು ಅಥವಾ ನೀಲಿ ಹೂವನ್ನು ದೇವಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವರ ಪೂಜೆ, ವ್ಯಾಪಾರ ವ್ಯವಹಾರಗಳು ಮತ್ತು ಕುಟುಂಬ ಸಂಬಂಧಿತ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿವಂತಿಕೆ, ತರ್ಕಶಕ್ತಿ ಮತ್ತು ಸೃಜನಶೀಲತೆಯ ಮೂಲಕ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ನವರಾತ್ರಿಯ ಪ್ರಥಮ ದಿನವಾದ ಕಾರಣದಿಂದ ದೇವಿಯ ಆರಾಧನೆ ಮೂಲಕ ಮನಸ್ಸಿಗೆ ಶಕ್ತಿ, ಧೈರ್ಯ ಹಾಗೂ ಚೈತನ್ಯ ದೊರೆಯಲಿದೆ. ಸೋಮವಾರದ ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಚಿಂತನೆ ಹೆಚ್ಚಾದರೂ ಅದನ್ನು ಆಧ್ಯಾತ್ಮಿಕ ಶ್ರದ್ಧೆಯಿಂದ ಸಮತೋಲನಗೊಳಿಸಬಹುದು. ಇಂದು ನೀವು ಹೊಸ ಆಲೋಚನೆಗಳನ್ನು ಪ್ರಾಯೋಗಿಕ ಜೀವನಕ್ಕೆ ತರುವಲ್ಲಿ ಯಶಸ್ವಿಯಾಗುತ್ತೀರಿ. ಸುತ್ತಮುತ್ತಲಿನವರಲ್ಲಿ ನಿಮ್ಮ ಬುದ್ಧಿಮತ್ತೆ ಹಾಗೂ ಶಾಂತ ನಡವಳಿಕೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಳೆಯ ಅಸಮಾಧಾನಗಳು ದೂರವಾಗಿ ಸ್ನೇಹ ಹಾಗೂ ಸಂಬಂಧಗಳಲ್ಲಿ ಹೊಸ ಚೈತನ್ಯ ಮೂಡುವ ದಿನ. ಮಹತ್ವದ ನಿರ್ಧಾರಗಳಲ್ಲಿ ನೀವು ದೂರದೃಷ್ಟಿಯುಳ್ಳವರಾಗಿ ನಡೆದುಕೊಳ್ಳಬೇಕು. ನಿಮ್ಮ ಮನಸ್ಸಿನಲ್ಲಿ ಬಂದ ಆಲೋಚನೆಗಳನ್ನು ತಕ್ಷಣವೇ ಹಂಚಿಕೊಳ್ಳದೆ
ಮೊದಲು ಅವನ್ನು ಆಳವಾಗಿ ವಿಶ್ಲೇಷಿಸಿ ನಂತರವೇ ಜಾರಿಗೆ ತರುವಂತೆ ಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಬುದ್ಧಿವಂತಿಕೆ, ತಂತ್ರಜ್ಞಾನ ಜ್ಞಾನ ಮತ್ತು ಸಂವಹನ ಸಾಮರ್ಥ್ಯವು ನಿಮ್ಮ ಪ್ರಗತಿಗೆ ಬಾಗಿಲು ತೆರೆಯುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಚಿಂತನೆ, ಹೊಸ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ. ಆದರೆ ತುರ್ತುತನದಿಂದ ತೆಗೆದುಕೊಂಡ ನಿರ್ಧಾರವು ಕೆಲವೊಮ್ಮೆ ಸಮಸ್ಯೆ ತರಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಹೊಸ ಯೋಜನೆಗಳ ಪ್ರಾರಂಭ, ವರದಿ ಮಂಡನೆ, ಸಭೆಗಳಲ್ಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳಲ್ಲಿ ಕೆಲವರು ನಿಮ್ಮ ಕಲ್ಪನೆಗಳನ್ನು ಪ್ರಶ್ನಿಸಬಹುದು, ಆದರೆ ಸಮಾಧಾನದಿಂದ ಪ್ರತಿಕ್ರಿಯಿಸಿ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇದು ಸೂಕ್ತ ಸಮಯವಾಗಬಹುದು. ಆದರೆ ಆಯ್ಕೆ ಮಾಡುವಾಗ ತಮ್ಮ ದೀರ್ಘಕಾಲದ ಉದ್ದೇಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಿರ್ಧಾರ ಮಾಡುವುದು ಒಳಿತು. ಉದ್ಯಮಿಗಳಿಗಾಗಿ ಇಂದು ಹೊಸ ಪಾಲುದಾರಿಕೆಗಳ ಚರ್ಚೆ, ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಹಾಗೂ ಆನ್ಲೈನ್ ವ್ಯಾಪಾರದ ಬಗ್ಗೆ ಗಮನ ಹರಿಸುವುದು ಸೂಕ್ತ. ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಬಾಕಿ ಹಣವನ್ನು ವಾಪಸ್ ಪಡೆಯುವಲ್ಲಿ ಯಶಸ್ಸು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಜವಾಬ್ದಾರಿತ್ವ ಅಗತ್ಯ. ಕುಟುಂಬ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಖರ್ಚು ಹೆಚ್ಚಾಗಬಹುದು. ಅಪ್ರತೀಕ್ಷಿತ ಖರ್ಚುಗಳು ವಾಹನ, ಆರೋಗ್ಯ ಅಥವಾ ಮನೆಯ ದುರಸ್ತಿಗೆ ಸಂಬಂಧಪಟ್ಟಿರಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಇಂದು ಹೊಸ ಹೂಡಿಕೆಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ ನಂತರ ಕೈ ಹಾಕುವುದು ಒಳಿತು. ಸಾಲದ ವ್ಯವಹಾರಗಳಲ್ಲಿ ತೊಡಗದಿರುವುದು ಉತ್ತಮ. ಕುಟುಂಬದ ಹಿರಿಯರ ಸಲಹೆ ಮೇರೆಗೆ ಹಣಕಾಸಿನ ನಿರ್ಧಾರಗಳನ್ನು ಕೈಗೊಳ್ಳುವುದರಿಂದ ಲಾಭವಾಗುತ್ತದೆ. ಸ್ಥಳೀಯ ಮಾರುಕಟ್ಟೆ ವ್ಯವಹಾರಗಳಲ್ಲಿ ಲಾಭದ ಅವಕಾಶವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಕುಂಭರಾಶಿಯವರು ದೈಹಿಕ ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಬೇಕು. ಶರೀರದಲ್ಲಿ ಅಲ್ಪಶಕ್ತಿಹೀನತೆ, ನರಗಳ ತಳಮಳ ಅಥವಾ ತಲೆನೋವು ತೊಂದರೆ ತರಬಹುದು. ನೀರಿನ ಕೊರತೆ, ಆಹಾರ ಅವ್ಯವಸ್ಥೆ ತಪ್ಪಿಸಿ. ಚಂದ್ರನ ಪ್ರಭಾವದಿಂದ ಮನಸ್ಸು ಕೆಲವೊಮ್ಮೆ ಬೇಸರ ಅಥವಾ ಅತಿಯಾದ ಭಾವನಾತ್ಮಕ ಚಿಂತನೆಗಳಿಂದ ಅಶಾಂತಿಯಾಗಬಹುದು. ಇದನ್ನು ಶಮನಗೊಳಿಸಲು ಪ್ರಾಣಾಯಾಮ, ಯೋಗ ಮತ್ತು ದೇವಿಯ ಆರಾಧನೆ ಉತ್ತಮ. ನೀರು, ಹಾಲು, ಹಣ್ಣುಗಳ ಸೇವನೆ ಆರೋಗ್ಯವನ್ನು ಸಮತೋಲನಗೊಳಿಸುತ್ತದೆ. ರಾತ್ರಿ ಹೊತ್ತು ಹೆಚ್ಚು ಹೊತ್ತಿನವರೆಗೂ ಕೆಲಸ ಮಾಡುವುದು ತಪ್ಪಿಸಿ. ವಿಶ್ರಾಂತಿ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಆತ್ಮೀಯತೆ, ಒಗ್ಗಟ್ಟು ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತದೆ. ಪತಿ ಪತ್ನಿಯರ ನಡುವೆ ಮನಸ್ಸಿನ ಹಿತಕಥನ, ಪ್ರೀತಿ ಹಾಗೂ ಸಹಕಾರ ಹೆಚ್ಚುತ್ತದೆ. ಮಕ್ಕಳ ಶಿಕ್ಷಣ, ಧಾರ್ಮಿಕ ಪೂಜೆ, ಕುಟುಂಬ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು ಸಂತೋಷ ನೀಡುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಬರುತ್ತದೆ. ಕೆಲವರಲ್ಲಿ ಅಲ್ಪ ಮಾನಸಿಕ ಅಸಮಾಧಾನ ಅಥವಾ ಚರ್ಚೆಗಳು ಉಂಟಾದರೂ ನಿಮ್ಮ ಶಾಂತ ಧೋರಣೆ ಅವನ್ನು ನಯಗೊಳಿಸುತ್ತದೆ. ಸ್ನೇಹಿತರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಆಧ್ಯಾತ್ಮಿಕ ತೃಪ್ತಿ ನೀಡುತ್ತದೆ. ವೀಕ್ಷಕರೇ, ನೀವು ನವರಾತ್ರಿಯ ಪ್ರಥಮ ದಿನದಂದು ದೇವಿ ಶಕ್ತಿಯ ಆರಾಧನೆ ಮಾಡುವುದು ಅತ್ಯಂತ ಪವಿತ್ರ. ಕುಂಭರಾಶಿಯವರು ದೇವಿ ಶೈಲಪುತ್ರಿ ದೇವಿಯ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ಓಂ ದೇವ್ಯೈ ನಮಃ ಅಥವಾ ಓಂ ಹ್ರೀಂ ದುರ್ಗಾಯೈ ನಮಃ ಎಂಬ ಮಂತ್ರಗಳನ್ನು 108 ಬಾರಿ ಜಪಿಸಿ. ಬಿಳಿ ಅಥವಾ ಹಾಲು ಬಣ್ಣದ ಹೂವುಗಳನ್ನು ದೇವಿಗೆ ಅರ್ಪಿಸಿ. ಹಾಲು, ಅಕ್ಕಿ, ಬಾಳೆಹಣ್ಣುಗಳನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ. ಬಡವರಿಗೆ ಹಾಲು ಅಥವಾ ಅಕ್ಕಿ ದಾನ ಮಾಡುವುದು ಮಹಾಪುಣ್ಯ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಸಮಾಧಾನ, ಶಾಂತಿ ಮತ್ತು ಸೃಜನಶೀಲತೆಯನ್ನು ನೀಡುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಮಾನಸಿಕ ಸಮತೋಲನ ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶಾಂತಿ, ಸಾತ್ವಿಕತೆ ಮತ್ತು ಆತ್ಮೀಯತೆಯನ್ನು ಪ್ರತಿನಿಧಿಸುತ್ತದೆ. ಬಿಳಿ ಬಟ್ಟೆ ಧರಿಸಿ ದೇವಿಗೆ ಪೂಜೆ ಸಲ್ಲಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪೂಜೆ, ಧಾರ್ಮಿಕ ಆಚರಣೆಗಳು, ವ್ಯಾಪಾರ ಹಾಗೂ ಮಹತ್ವದ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಮೀನರಾಶಿಯವರು ತಮ್ಮ ಭಾವನಾತ್ಮಕ ಸ್ವಭಾವವನ್ನು ನಿಯಂತ್ರಿಸಿಕೊಂಡು ತಾಳ್ಮೆಯಿಂದ ನಡೆದುಕೊಳ್ಳಬೇಕಾದ ದಿನವಾಗಿದೆ. ನವರಾತ್ರಿಯ ಪ್ರಥಮ ದಿನವು ಆಧ್ಯಾತ್ಮಿಕ ಚಿಂತನೆ, ಧ್ಯಾನ ಮತ್ತು ಶಾಂತ ಜೀವನ ಶೈಲಿಗೆ ಪೂರಕವಾಗಿದೆ. ಸೋಮವಾರದ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸನ್ನು ಭಾವನಾತ್ಮಕವಾಗಿ ಮೃದುವಾಗಿಸುತ್ತಿದ್ದರೂ ಕೆಲಸದ ವಿಷಯದಲ್ಲಿ ಗಂಭೀರತೆ ಹಾಗೂ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಹೊಸ ಕಾರ್ಯಗಳು, ಧಾರ್ಮಿಕ ಆಚರಣೆಗಳು ಹಾಗೂ ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳಲು ಇದು ಉತ್ತಮ ದಿನ. ಆದರೆ ಯಾವುದೇ ತುರ್ತು ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಇಂದಿನ ದಿನ ನೀವು ಮಾಡಿದ ಪ್ರತಿ ಕಾರ್ಯಕ್ಕೂ ಆಧ್ಯಾತ್ಮಿಕ ಶಕ್ತಿ ಹಿನ್ನೆಲೆಯಲ್ಲಿ ನೆರವಾಗುತ್ತದೆ. ನಿಮ್ಮ ಕಲ್ಪನೆ ಶಕ್ತಿ, ಸಹಾನುಭೂತಿ ಮತ್ತು ದಯೆಯು ಇತರರ ಮನಸ್ಸನ್ನು ಗೆಲ್ಲುವಂತಾಗುತ್ತದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮೀನರಾಶಿಯವರು ಇಂದು ಶ್ರಮಪಟ್ಟು ಕಾರ್ಯ ನಿರ್ವಹಿಸುವಂತಾಗುತ್ತಾರೆ. ಮೇಲಧಿಕಾರಿಗಳು ನಿಮ್ಮ ಶಾಂತ ಸಮಾಧಾನಕರ ಕಾರ್ಯಪದ್ಧತಿಯನ್ನು ಮೆಚ್ಚುತ್ತಾರೆ. ಕೆಲವರಿಗೆ ಪ್ರೋತ್ಸಾಹ ಅಥವಾ ಮೆಚ್ಚುಗೆಯ ಮಾತು ಕೇಳಿಬರಬಹುದು. ಆದರೆ ತಾಳ್ಮೆಯ ಕೊರತೆ ಅಥವಾ ಅತಿ ಭಾವನಾತ್ಮಕ ನಡೆ ತಪ್ಪಿಸಲು ಪ್ರಯತ್ನಿಸಿ. ಹೊಸ ಯೋಜನೆಗಳು, ಲೇಖನ, ಕಲಾತ್ಮಕ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಇಂದು ಸೃಜನಾತ್ಮಕತೆಯ ಪ್ರೇರಣೆ ದೊರೆಯುತ್ತದೆ. ವೃತ್ತಿ ಬದಲಿ ಯೋಚಿಸುವವರಿಗೆ ಇನ್ನೂ ಸಮಯ ಬೇಕು. ಇಂದು ತ್ವರಿತ ನಿರ್ಧಾರ ಮಾಡುವುದು ಒಳಿತಲ್ಲ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಹಣಕಾಸು ಲೆಕ್ಕಪತ್ರಗಳನ್ನು ಪರಿಶೀಲಿಸಲು, ಹಳೆಯ ವ್ಯವಹಾರ ಬಾಕಿ ಹಣವನ್ನು ವಾಪಸ್ ಪಡೆಯಲು ಹಾಗೂ ಹೊಸ ಉತ್ಪನ್ನಗಳ ಬಗ್ಗೆ ಚರ್ಚಿಸಲು ಇಂದು ಉತ್ತಮ ದಿನವಾಗಿದೆ. ಆದರೆ ಹೊಸ ಪಾಲುದಾರಿಕೆಯಲ್ಲಿ ತಾಳ್ಮೆ ಹಾಗೂ ಸಂಪೂರ್ಣ ಮಾಹಿತಿಯ ಆಧಾರದಿಂದಲೇ ನಿರ್ಧಾರ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸರಾಸರಿ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ. ಕುಟುಂಬ, ಧಾರ್ಮಿಕ ಆಚರಣೆ ಮತ್ತು ಆರೋಗ್ಯ ಸಂಬಂಧಿತವಾಗಿ ಖರ್ಚು ಹೆಚ್ಚಾಗಬಹುದು. ನವರಾತ್ರಿಯ ಆಚರಣೆಗಳಲ್ಲಿ ದೇವಿಗೆ ದಾನ, ಪೂಜೆ ಮುಂತಾದ ಕಾರ್ಯಗಳಿಗೆ ಹಣ ವ್ಯಯವಾಗುತ್ತದೆ. ಆದರೆ ಇದರ ಫಲವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಸಂತೋಷ ಸಿಗುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸೂಚನೆ ಇದೆ. ಆದರೆ ಇಂದಿನ ದಿನ ಹೊಸ ಹೂಡಿಕೆಗಳಲ್ಲಿ ತುರ್ತು ತೀರ್ಮಾನ ತೆಗೆದುಕೊಳ್ಳಬೇಡಿ. ಸಾಲ ಅಥವಾ ಬೇರೆಯವರ ಹಣದ ಜವಾಬ್ದಾರಿ ತೆಗೆದುಕೊಳ್ಳುವುದು ಒಳಿತಲ್ಲ. ಹಿರಿಯರ ಸಲಹೆ ಹಾಗೂ ಕುಟುಂಬ ಸದಸ್ಯರ ಅಭಿಪ್ರಾಯ ಪಡೆದು ಹಣಕಾಸು ನಿರ್ವಹಿಸಿದರೆ ಲಾಭವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ನಿದ್ರಾಹೀನತೆ, ತಲೆನೋವು, ಕಣ್ಣು ನೋವು ಅಥವಾ ಅಜೀರ್ಣ ಸಮಸ್ಯೆಗಳು ಕಾಡಬಹುದು. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸು ಚಿಂತೆಗೊಳಗಾಗುವ ಸಾಧ್ಯತೆ ಇದೆ. ಧ್ಯಾನ, ಜಪ ಮತ್ತು ಪ್ರಾರ್ಥನೆಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತವೆ. ಮೀನರಾಶಿಯವರು ನೀರಿನ ಅಂಶದ ಪ್ರಭಾವಕ್ಕೆ ಒಳಗಾಗಿರುವುದರಿಂದ ಹೆಚ್ಚಿನ ನೀರು ಕುಡಿಯುವುದು, ತಾಜಾ ಹಣ್ಣು ತರಕಾರಿಗಳನ್ನು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಶ್ರೇಷ್ಠ. ಸಾಯಂಕಾಲ ಸಣ್ಣ ವ್ಯಾಯಾಮ ಅಥವಾ ಹಸಿರು ಉದ್ಯಾನವನದಲ್ಲಿ ನಡಿಗೆ ಮಾಡಿದರೆ ದೇಹ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅತಿಯಾದ ಎಣ್ಣೆಯ ಆಹಾರ, ತೀಕ್ಷ್ಣ ಪದಾರ್ಥಗಳನ್ನು ತಪ್ಪಿಸಿ. ಇಂದು ತೈಲ ಮಸಾಜ್, ಚಂದ್ರದರ್ಶನ ಅಥವಾ ಶೀತಳ ನೀರಿನ ಸ್ನಾನ ಆರೋಗ್ಯದಲ್ಲಿ ಉನ್ನತಿ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಪ್ರೀತಿ, ಮಮತೆ, ಸಹಾನುಭೂತಿ ಹೆಚ್ಚಾಗುತ್ತದೆ. ಪತಿ ಪತ್ನಿಯರ ನಡುವೆ ಆತ್ಮೀಯ ಸಂವಾದ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಒಟ್ಟಿಗೆ ಪಾಲ್ಗೊಳ್ಳುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಅವರಿಗೆ ಮಾರ್ಗದರ್ಶನ ನೀಡುವುದು ಹಾಗೂ ಹಿರಿಯರ ಆಶೀರ್ವಾದ ಪಡೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಅವಿವಾಹಿತರಿಗಾಗಿ ಇಂದು ಹೊಸ ಸಂಬಂಧದ ಪ್ರಾರಂಭಕ್ಕೆ ಅವಕಾಶಗಳು ಸಿಗಬಹುದು. ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳದೆ ತಾಳ್ಮೆಯಿಂದ ನಡೆದುಕೊಳ್ಳುವುದು ಒಳಿತು. ವೀಕ್ಷಕರೇ, ನೀವು ಇಂದು ನವರಾತ್ರಿಯ ಪ್ರಥಮ ದಿನವಾಗಿರುವುದರಿಂದ ದೇವಿ ದುರ್ಗೆಯ ಆರಾಧನೆ ಅತ್ಯಂತ ಶ್ರೇಷ್ಠ. ಮನೆಯಲ್ಲಿ ಕಲಶ ಸ್ಥಾಪನೆ ಮಾಡಿ, ಕೆಂಪು ಹೂವಿನ ಅರ್ಚನೆ ಮಾಡಿ, ಸಾತ್ವಿಕ ಆಹಾರವನ್ನು ದೇವಿಗೆ ಅರ್ಪಿಸಿ. ಓಂ ದುಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕನ್ಯೆಯರಿಗೆ ಹಣ್ಣು, ಬಟ್ಟೆ ಅಥವಾ ಉಡುಗೊರೆ ನೀಡುವುದು ವಿಶೇಷ ಪುಣ್ಯ ಫಲ ತರುತ್ತದೆ. ಹಾಲು, ಹಣ್ಣು, ಕೊಬ್ಬರಿ ಹಣ್ಣು ದೇವಿಗೆ ಅರ್ಪಿಸುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಭಾವನೆ, ಸಹಾನುಭೂತಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ನಿಮಗೆ ಒಳಗಿನ ಶಾಂತಿ ಹಾಗೂ ಸೃಜನಶೀಲತೆ ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಶುದ್ಧತೆ ಹಾಗೂ ಸಮಾಧಾನವನ್ನು ಪ್ರತಿನಿಧಿಸುತ್ತದೆ. ಬಿಳಿ ಬಣ್ಣದ ಉಡುಪು ಧರಿಸುವುದು ಅಥವಾ ಬಿಳಿ ಹೂವನ್ನು ದೇವಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಪೂಜೆ, ಧಾರ್ಮಿಕ ಕಾರ್ಯಗಳು, ಕುಟುಂಬ ನಿರ್ಧಾರಗಳು ಹಾಗೂ ವ್ಯಾಪಾರ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಮನಸ್ಸು ಶಾಂತವಾಗಿದ್ದು ಕಾರ್ಯಗಳಲ್ಲಿ ಏಕಾಗ್ರತೆ ಹೆಚ್ಚಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.